ಇಬ್ರು ಟೆರರಿಸ್ಟ್ಗಳು ತಾವು ತಪ್ಪಿಸ್ಕೊಳ್ಳೋಕೋಸ್ಕರ ಒಬ್ಳು ಲೇಡಿನ ಆಸ್ಟೇಜ್ ಆಗಿ ಇಟ್ಕೊಂಡಿದ್ದು ಕೊನೆಗೆ ಅವಳನ್ನ ಕೊಲೆ ಮಾಡ್ಬಿಡ್ತಾರೆ. ಸಿಂಪಲ್ ಆಗಿಷ್ಟೇ. ಆದ್ರೆ ಇದನ್ನೆಲ್ಲ ಮಾಡಿರೋದು ಆ ದೇಶದ ಗೌರ್ಮೆಂಟೇ ಆಗಿದ್ರೆ ಹೇಗಿರ್ಬೋದು. ಸೊ ಅವ್ರು ಇದನ್ನ ಏನಕ್ಕೆ ಮಾಡಬೇಕು, ಇದ್ರ ಹಿಂದೆ ಇರೋ ವಿಷಯ ಏನು ಅನ್ನೋದೆ. ಫುಲ್ ಪಾಲಿಟಿಕ್ಸು ಮತ್ತೆ ಬರೀ ಟ್ವಿಸ್ಟ್ ಗಳಿಂದಲೇ ಕೂಡಿರೋ 2018ರಲ್ಲಿ ಕೊರಿಯನ್ ಕ್ರೈಮ್ ಆಕ್ಷನ್ ಮೂವಿಯಾಗಿ ತೆರೆಗೆ ಬಂದಿರೋ ದ ನೆಗೋಷಿಯೇಷನ್ ನ ಬಾಕಿ ಕತೆ. ಅದಕ್ಕೂ ಮುಂಚೆ ನಿಮ್ಗೆ ಮೂವಿಗಳನ್ನ ಸ್ಟೋರಿ ಫಾರ್ಮ್ ನಲ್ಲಿ ಕೇಳೋದು ಇಷ್ಟ ಅಂದ್ರೆ ನಮ್ ಚಾನೆಲ್ ನ ಒಂದ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದು ಸ್ಟೋರಿ ಲೈಟ್ ಕನ್ನಡ. ಸರಿ, ನಾವೀಗ ಶುರು ಮಾಡೋಣ. ಕೊರಿಯಾದ ಒಂದು ಸಿಟಿನಲ್ಲಿ ಟೆರರಿಸ್ಟ್ಗಳು ಯಾರನ್ನೋ ಆಸ್ಟೇಜ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೋಗ್ತಾ ಇದೆ. ಅಲ್ಲಿವಾಗ ಪ್ರೆಸ್, ಮೀಡಿಯಾ, ಪೊಲೀಸ್ ಅಂತ ಎಲ್ಲರೂ ಕೂಡಿರೋವಾಗ ಅಲ್ಲಿಗೊಬ್ಳು ಲೇಡಿ ಮಾಡರ್ನ್ ಡ್ರೆಸ್ ನಲ್ಲಿ ಬಂದಿಳಿತಾಳೆ. ಇವಳೇ ನಮ್ ಹೀರೋಯಿನ್ ಇನ್ಸ್ಪೆಕ್ಟರ್ ಚೆ. ಇವರು ಯಾರ ಜೊತೆನೋ ಡೇಟ್ಗೆ ಹೋಗಿ ಅರ್ಧದಲ್ಲೇ ಕೆಲಸ ಬಂತು ಅಂತ ಅದನ್ನ ಹಾಗೆ ಬಿಟ್ಟು ಅದೇ ಡ್ರೆಸ್ ನಲ್ಲಿ ಇಲ್ಲಿಗೆ ಬಂದ್ರಂತೆ. ಮತ್ತೆ ಈ ವಯಸ್ಸಾದ ವ್ಯಕ್ತಿನೇ ನಮ್ ಹೀರೋಯಿನ್ ಜೊತೆ ಕೆಲಸ ಮಾಡೋ ಕಳೆ. ಇವ್ರ ಹೆಸರು ಹೈಕ್ ಅಂತ. ಇವ್ರೀಗ ತಮ್ಮ ವ್ಯಾನ್ಗೆ ಬಂದು ಬಟ್ಟೆ ಬದಲಾಯಿಸ್ತಾ ಸಿಚುವೇಶನ್ ಬಗ್ಗೆ ವಿಚಾರಿಸ್ತಾರೆ. ಆಗ ಒಳಗಡೆ ಇರೋ ಆ ಕ್ರಿಮಿನಲ್ಸ್ಗಳು ಹೇಳ್ಕೊಳಕ್ ದೊಡ್ಡ ವಿಷಯ ಏನು ಮಾಡಿಲ್ಲ, ಒಂದ್ ಸಣ್ಣ ರಾಬರಿ ಮಾಡಿರ್ಬೇಕು ಅಷ್ಟೇ. ಅವ್ರೇನು ಕೊರಿಯನ್ಸ್ ಅಲ್ಲ ಮತ್ತೆ ಟೆರರಿಸ್ಟ್ ಗಳಿದ್ದೀನೂ ಕಾಣಿಸ್ತಾ ಇಲ್ಲ. ಅವ್ರೀಗ ತಪ್ಸ್ಕೊಂಡು ಹೋಗೋದಕ್ಕೆ ಒಂದು ಹೆಲಿಕಾಪ್ಟರ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇರೋದಾಗಿ ಇವ್ರ ಅಸಿಸ್ಟೆಂಟ್ ಗಳು ವಿಷಯ ತಿಳಿಸ್ತಾರೆ. ತಕ್ಷಣನೇ ಇವರು ತನ್ನ ಟೀಮ್ ಹೆಡ್ ಆಗಿರೋ ಕ್ಯಾಪ್ಟನ್ ಜುಂಗ್ ಅನ್ನೋ ಒಬ್ಬ ವ್ಯಕ್ತಿ ಎಲ್ಲಿದ್ದಾರೆ ಅಂತ ನೋಡಿದಾಗ ಅವರ ಟೆರರಿಸ್ಟ್ ಗಳ ಜೊತೆ ಮಾತುಕತೆ ನಡೆಸ್ತಾ ಇದಾರೆ. ಅವ್ರಿಗೆ ಕೊರಿಯನ್ ಲ್ಯಾಂಗ್ವೇಜ್ ಬರಲ್ಲ, ಮತ್ತೆ ಇವ್ರಿಗೂ ಇಂಗ್ಲಿಷ್ ಮಾತಾಡೋಕ್ ಸರಿಯಾಗಿ ಬರದೆ ತುಂಬಾ ಕಷ್ಟಪಟ್ಟು ಕೊನೆಗಾಗದೆ ಹಾಗೆ ಹಿಂದಕ್ಕೆ ಬರ್ತಾರೆ. ಆದ್ರೆ ನಮ್ ಹೀರೋಯಿನ್ ಈ ರೀತಿ ಒಂದು ವಿಷಯ ನಡೆಯುವಾಗ ಅವ್ರ ಜೊತೆ ನೆಗೋಷಿಯೇಟ್ ಮಾಡಿ ಸಿಚುವೇಶನ್ ನ ಕಂಟ್ರೋಲ್ ತಂದು ಆಸ್ಟೇಜ್ ಗಳನ್ನ ಸೇಫ್ ಆಗಿ ಕಾಪಾಡೋದ್ರಲ್ಲಿ ಇವಳೊಬ್ಳು ಎಕ್ಸ್ಪರ್ಟ್. ನೆಗೋಷಿಯೇಟ್ ಮಾಡೋದೇ ಇವಳ ಕೆಲ್ಸನೂ ಕೂಡ. ಅದರಿಂದ ನಾನು ಅವ್ರ ಜೊತೆ ಮಾತಾಡ್ತೀನಿ, ನಂಗೆ ಅರ್ಧ ಗಂಟೆ ಟೈಮ್ ಬೇಕು ಅಂತೇಳಿ ಹೊರಟು ನೀವು ಕೇಳಿರೋ ಹೆಲಿಕಾಪ್ಟರ್ನ ಆದಷ್ಟು ಬೇಗ ತರೋಕ್ ಎಲ್ಲಾ ಏರ್ಪಾಡುಗಳು ನಡೀತಾ ಇದೆ. ಮತ್ತೆ ನನ್ನ ಹತ್ರನೂ ಯಾವ್ದೇ ರೀತಿ ವೆಪನ್ಸು ಇಲ್ಲ, ನಾನಿವಾಗ ಹೊಲಕ್ ಬರ್ತೀನಿ ಮಾತಾಡೋಣ ಅಂತ ಹೇಳಿ ಆ ಟೆರರಿಸ್ಟ್ ಗಳಿರೋ ಆ ಮನೆ ಒಳಗಡೆ ಹೋಗ್ತಾಳೆ. ಆಗಲ್ಲಿ ಇಬ್ರು ಟೆರರಿಸ್ಟ್ ಗಳು ಒಬ್ಳು ಹೆಂಗಸು ಮತ್ತೆ ಗಂಡಸ್ನ ಕುತ್ತಿಗೆ ಕತ್ತಿ ಇಟ್ಕೊಂಡು ನಮ್ಗೆ ಹೆಲಿಕಾಪ್ಟರ್ ಬೇಕು ಅಂತ ಮತ್ತೆ ಕೇಳೋವಾಗ ನೀವು ಕೇಳಿರೋ ಹೆಲಿಕಾಪ್ಟರ್ನ ಈ ಒಂದ್ ಜಾಗದಲ್ಲಿ ಲ್ಯಾಂಡ್ ಮಾಡೋದು ತುಂಬಾನೇ ಕಷ್ಟ. ಸೊ ಹೊರಗಡೆ ಇರೋ ಆ ಕಾರ್ನಲ್ಲಿ ಹತ್ಕೊಳ್ಳಿ, ಅದ್ ನಿಮ್ನ ಹೆಲಿಕಾಪ್ಟರ್ ಇರೋ ಜಾಗಕ್ಕೆ ತಗೊಂಡೋಗುತ್ತೆ. ಆದ್ರೆ ನಾವ್ ಇದನ್ನ ಮಾಡ್ಬೇಕಂದ್ರೆ ಒಬ್ಬರನ್ನಾದ್ರೂ ನೀವು ಬಿಡುಗಡೆ ಮಾಡ್ಬೇಕು. ಸೊ ಮೊದ್ಲಿ ಲೇಡಿನ್ ರಿಲೀಸ್ ಮಾಡಿ ಅಂತ ಕೇಳ್ತಾಳೆ. ಅದೇ ಸಮಯ ಸ್ಪೆಷಲ್ ಫೋರ್ಸಸ್ ಎಲ್ಲ ಮನೆ ಸುತ್ತಲೂ ಆವರಿಸ್ಕೊಂಡಿರೋದನ್ನ ಕ್ರಿಮಿನಲ್ ಒಬ್ಬ CCTV ನೋಡಿ ಇದೇನಿದು ಅಂತ ಕೇಳ್ತಾ ನಮ್ ಹೀರೋಯಿನ್ ನ ಬೈಯೋಕ್ ಶುರು ಮಾಡ್ತಾನೆ. ಇದ್ರೂ ಇವಳು ತುಂಬಾ ನಿಧಾನದಿಂದ ಇದು ಬರೀ ರೆಗ್ಯುಲರ್ ಚೆಕ್ಅಪ್ ಅಷ್ಟೇ, ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಮ್ಯಾನೇಜ್ ಮಾಡ್ತಾ ಇರೋವಾಗ ಹೊರಗಡೆ ಇರೋ ಕ್ಯಾಪ್ಟನ್ ಯಾಕೋ ತುಂಬಾ ಗಾಬರಿಯಾಗಿ ಫೋರ್ಸಿಗೆ ಶೂಟ್ ಮಾಡೋಕ್ ಆರ್ಡರ್ ಕೊಟ್ಬಿಡ್ತಾನೆ. ಅವರು ಶೂಟ್ ಮಾಡ್ಬಿಡ್ತಾರೆ, ಆದ್ರೂ ಗುರಿ ಮಿಸ್ ಆಗತ್ತೆ. ಇದರಿಂದ ಒಬ್ಬ ಕ್ರಿಮಿನಲ್ ತುಂಬಾನೇ ಕೋಪದಲ್ಲಿ ತನ್ನ ಹತ್ರ ಆಸ್ಟೇಜ್ ಆಗಿರೋ ಆ ಗಂಡ್ಸನ್ ಕುತ್ತಿಗೆನ ಕತ್ತರಿಸಿ ಅವನ್ನ ಕೊಲೆ ಮಾಡ್ಬಿಡ್ತಾನೆ. ಮತ್ತೆ ಇನ್ನೊಬ್ಬ ಕ್ರಿಮಿನಲ್ ಆ ಲೇಡಿನ ಬೇರೆ ಒಂದ್ ರೂಮ್ಗೆ ಎಳ್ಕೊಂಡು ಹೋಗ್ತಾ ಇರೋವಾಗ ಅದೇ ಸಮಯ ಫೋರ್ಸಸ್ ಎಲ್ಲ ಸ್ಮೋಕ್ ಬಾಂಬ್ ಹಾಕಿ ಒಳಗಡೆ ಬಂದು ಆ ಇಬ್ರು ಕ್ರಿಮಿನಲ್ಗಳನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇದೆಲ್ಲ ಕ್ಷಣದಲ್ಲಿ ನಡೆದು ನಮ್ ಹೀರೋಯಿನ್ಗೂ ಏನೋ ಅರ್ಥ ಆಗದೆ ಆ ಲೇಡಿಗೆ ಏನಾಯ್ತು ಅಂತ ನೋಡಕ್ ಬಂದಾಗ ಅಲ್ಲ ಅವಳು ಕೂಡ ಕುತ್ತಿಗೆ ಕತ್ತರಿಸಿರೋ ಸ್ಥಿತಿನಲ್ಲಿ ಪ್ರಾಣಕ್ಕೆ ಹೋರಾಡ್ತಾ ಇದ್ದಾಳೆ. ಮೆಡಿಕಲ್ ಟೀಮು ಅವಳನ್ನ ಕಾಪಾಡೋಕ್ ಪ್ರಯತ್ನ ಪಡ್ತಾರೆ, ಆದ್ರೆ ಯಾವ್ದೋ ಕೆಲ್ಸಕ್ಕಾಗದೆ ಕೊನೆಗೆ ಅವಳು ತೀರ್ಕೊಂಡಾಗ ಈ ರೀತಿ ಯಾರನ್ನೋ ಸಾಯಕ್ ಬಿಡಬಾರ್ದು ಅನ್ಕೊಳ್ಳೋ ನಮ್ ಹೀರೋಯಿನ್ ನಿಂದ ಇದನ್ನ ಸ್ವಲ್ಪನೂ ತಡ್ಕೊಳಕಾಗದೆ ತುಂಬಾನೇ ಕಷ್ಟ ಪಡ್ತಾಳೆ. ಇವಾಗ ಒಂದ್ 2-3 ದಿನಗಳು ಕಳೆದ್ಮೇಲೆ ಥಾಯ್ಲೆಂಡ್ ನ ಬ್ಯಾಂಕಾಕ್ ನಲ್ಲಿ ಯಾರೋ ಒಬ್ಬ ರಿಪೋರ್ಟರ್ ಯಾರಿಗೋ ಹೆದರ್ಕೊಂಡು ಕ್ಯಾಮ್ರಾ ಜೊತೆ ಅಲ್ಲಿ ಇಲ್ಲಿ ಅಂತ ಸುತ್ತಾಡಿ ಒಂದ್ ರಿಕ್ಷಾದಲ್ಲಿ ತಪ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದ್ ಗ್ಯಾಂಗ್ ಅವನ್ನ ತುಂಬಾ ದೂರ ಫಾಲೋ ಮಾಡಿ ಕೊನೆಗೆ ಅವನ್ನ ಸುತ್ತಾಕೊಂಡು ಯಾಕೋ ಅವನ್ನ ಕಿಡ್ನಾಪ್ ಮಾಡ್ತಾರೆ. ಈ ಕಡೆ ಕ್ಯಾಪ್ಟನ್ ಜುಂಗ್ ಆಫೀಸ್ ನಲ್ಲಿ ಯಾವ್ದೋ ಒಂದ್ ಟ್ರಿಪ್ ಹೋಗೋಸ್ಕರ ತಯಾರಾಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ನಮ್ ಹೀರೋಯಿನ್ ಬರ್ತಾಳೆ. ಇವಾಗ ನಡೆದಿರೋ ವಿಷಯದಿಂದ ಇವಳಿಗೆ ತುಂಬಾನೇ ವಿರಕ್ತಿ ಉಂಟಾಗಿ ಕೆಲ್ಸನೇ ಬೇಡ ಅಂತ ಅದಕ್ಕಾದ ರೆಸಿಗ್ನೇಷನ್ ಲೆಟರ್ ಕೊಟ್ಟಾಗ ಇದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ, ಇದ್ರಲ್ಲಿ ನಿನ್ ತಪ್ಪು ಅಂತ ಏನು ಇಲ್ಲ, ಒಂದ್ ಸ್ವಲ್ಪ ದಿನ ರಜೆ ತಗೋ, ನಾನು ಇವಾಗ ಒಂದ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ, ಬಂದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಅವನಲ್ಲಿಂದ ಹೊರಟೋಗ್ತಾನೆ. ಇವಳು ಮನೆಗ್ ಬಂದು ನೆಕ್ಸ್ಟ್ ಡೇ ತುಂಬಾನೇ ಡಿಪ್ರೆಷನ್ ಅಲ್ಲಿರೋ ಸಮಯ. ಆ ವಯಸ್ಸಾದ ವ್ಯಕ್ತಿ ಏನೋ ಒಂದು ಎಮರ್ಜೆನ್ಸಿ ಕಮಿಷನರ್ ನಿಂದ ತಕ್ಷಣನೇ ಬರೋಕ್ ಹೇಳಿದಾರೆ ಅಂತ ಇವಳಿಗೆ ಯೂನಿಫಾರ್ಮ್ ನೆಲ್ಲ ಹಾಕ್ಸಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಸೀನೆ ಕಮಿಷನರ್ ಆಫೀಸ್ಗೆ ರೀಚ್ ಆಗಿ ಅಲ್ಲಿರೋ ಕಂಟ್ರೋಲ್ ರೂಮಿಗೆ ಬಂದಾಗ ಅಲ್ಲಿರೋ ಎಲ್ರು ಯಾವ್ದೋ ಒಂದು ಕೆಲಸದ ಮೇಲೆ ತುಂಬಾನೇ ಗಾಬರಿನಲ್ಲಿದ್ದಾರೆ. ಕಮಿಷನರು ಮತ್ತೆ ಒಬ್ಬ ಸೆಕ್ರೆಟರಿ ನಮ್ ಹೀರೋಯಿನ್ ನ ವೆಲ್ಕಮ್ ಮಾಡ್ತಾ ಇರ್ಬೇಕಾದ್ರೆ ಚೀಫ್ ಆನ್ ಅಂತ ಒಬ್ಳು ತುಂಬಾ ವೇಗವಾಗಿ ಬಂದು ನಮ್ ಹೀರೋಯಿನ್ ನ ಎಳ್ಕೊಂಡು ಹೋಗಿ ವಿಷಯ ಏನಂತಾನೆ ಹೇಳ್ದೆ ಯಾರ ಜೊತೆ ನಾವು ವಿಡಿಯೋ ಕಾಲ್ ನಲ್ಲಿ ಮಾತಾಡೋಕ್ ಹೇಳಿ ಒಂದ್ ಕ್ಯಾಬಿನ್ ನಲ್ಲಿ ಬಿಟ್ಟು ಕ್ಯಾಬಿನ್ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾಳೆ. ಇವಾಗ ಕಾಲು ಕನೆಕ್ಟ್ ಆಗತ್ತೆ. ಅದ್ರಲ್ಲೊಬ್ಬ ತನ್ನ ಹೆಸರು ಮಿನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ, ನಿನ್ ಮೆಜರ್ಮೆಂಟ್ಸ್ ಎಲ್ಲ ಏನು ಅಂತ ಅರೋಗೆಂಟ್ ಆಗಿ ಮಾತಾಡ್ತಾನೆ. ತಕ್ಷಣನೇ ಕಾಲ್ ಕಟ್ ಆಗತ್ತೆ. ಯಾಕೆ ಏನಾಯ್ತು ಅಂತ ಎಲ್ರೂ ಕನ್ಫ್ಯೂಸ್ ಆದಾಗ ಈ ಕಾಲ್ ಕಟ್ ಮಾಡಿರೋದು ನಮ್ ಹೀರೋಯಿನ್. ಅವ್ನು ಈ ರೀತಿ ಮಾತಾಡ್ತಾ ಇರೋದು ಇವ್ಳಿಗೆ ಸ್ವಲ್ಪನೂ ಇಷ್ಟ ಆಗದೆ ಈ ಕಾಲ್ ನ ಕಟ್ ಮಾಡಿದಾಳೆ. ಸರಿ, ಇಲ್ಲಿ ನಡೀತಾ ಇರೋದಲ್ಲ ಏನಂತ ವಿಚಾರಿಸ್ತಾಳೆ, ಆದ್ರೆ ಅದ್ರ ಬಗ್ಗೆ ಯಾರೋ ಬಾಯನೇ ಬಿಡ್ತಾ ಇಲ್ಲ. ಅದೇ ಸಮಯ ಮತ್ತೆ ಕರೆ ಬಂದಾಗ ಸೆಕ್ರೆಟರಿ ವಿಷಯ ಏನಂತಾನೆ ಹೇಳ್ದೆ ಕಾಲ್ ನ ಅಟೆಂಡ್ ಮಾಡೋಕ್ ಹೇಳಿ ಫೋರ್ಸ್ ಮಾಡ್ತಾನೆ. ಆಗ ಇವಳು ಸರಿ ಅಂತ ಅಟೆಂಡ್ ಮಾಡಿ ನಂಗೊಂದ್ ಸ್ವಲ್ಪ ಟೈಮ್ ಬೇಕು, ಒಂದ್ 5 ನಿಮಿಷದ ನಂತರ ನೀವೇ ನಂಗೆ ಕರೆ ಮಾಡಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಡ್ತಾಳೆ.
ಸರಿ, ಇವಾಗ್ಲಾದ್ರೂ ನಡೀತಾ ಇರೋ ವಿಷಯ ಏನಂತ ಹೇಳಿ, ಅದ್ರ ಬಗ್ಗೆ ಗೊತ್ತಾದ್ರೂ ಮಾತ್ರ ನನ್ನಿಂದ ಅವನ ಜೊತೆ ಮಾತಾಡಕ್ಕಾಗತ್ತೆ ಅಂತ ಕೇಳ್ತಾಳೆ. ಆದ್ರೆ ಯಾರು ಅದ್ರ ಬಗ್ಗೆ ಹೇಳೋ ರೀತಿನೇ ಕಾಣಿಸ್ತಾ ಇಲ್ಲ. ಅವನು ಬಿಡದೆ ಮತ್ತೆ ಮತ್ತೆ ಕಾಲ್ ಮಾಡ್ತಾನೆ ಇರೋವಾಗ ಕಮಿಷನರ್ ಈ ಸಲ ಚೀಫ್ ನ ಅಟೆಂಡ್ ಮಾಡೋಕ್ ಹೇಳ್ತಾರೆ. ಅವಳು ಅಟೆಂಡ್ ಮಾಡಿ ಮಾತಾಡೋಕ್ ಶುರು ಮಾಡ್ತಾಳೆ. ಆದ್ರೂ ಇವಳ ಜೊತೆ ಮಾತಾಡದೆ ಕ್ಯಾಮ್ರಾನ್ ತಿರುಗಿಸ್ತಾನೆ. ಆಗ ಏನಂತ ನೋಡಿದ್ರೆ ಟ್ರಿಪ್ ಹೋಗಿರೋ ಆ ಕ್ಯಾಪ್ಟನ್ ನ ಇವರು ಕಿಡ್ನಾಪ್ ಮಾಡಿ ಅವನ್ ಜಾಗದಲ್ಲಿ ಕಟ್ಟಾಕಿದ್ದಾರೆ. ಇವಾಗ ಅವನು ಏನೋ ಮಾತಾಡದೆ ಆ ರಿವಾಲ್ವರ್ ನಲ್ಲಿ ಒಂದೇ ಒಂದ್ ಬುಲೆಟ್ ಹಾಕಿ ಆ ಕ್ಯಾಪ್ಟನ್ ತಲೆಗಿಟ್ಟು ಶೂಟ್ ಮಾಡ್ತಾ ಎದುರಿಸಿದಾಗ ನಮ್ ಹೀರೋಯಿನ್ ತುಂಬಾ ಹೆದರ್ಕೊಂಡು ಆ ಕ್ಯಾಪ್ಟನ್ ನ ಕಾಪಾಡಬೇಕು ಅಂತ ತಕ್ಷಣನೇ ಕ್ಯಾಮ್ರಾ ಮುಂದೆ ಬಂದ್ ಕುಂತು, ನಾನ್ ನಿಮ್ ಹತ್ರ ಸಾರಿ ಕೇಳ್ಕೊತೀನಿ, ದಯವಿಟ್ಟು ಈ ರೀತಿಯೆಲ್ಲ ಮಾಡ್ಬೇಡಿ, ನಿಮ್ಗೇನ್ ಬೇಕು ಅಂತ ಹೇಳಿ ಅಂತ ಕೇಳ್ದಾಗ ಮತ್ತೆ ಅವನು ನಿನ್ ಮೆಷರ್ಮೆಂಟ್ಸ್ ಎಲ್ಲ ಏನು ಅಂತ ಕೇಳ್ತಾನೆ. ಉತ್ತರ ಕೊಡ್ತಾಳೆ, ನಂಗ್ ನಿನ್ನ ತುಂಬಾ ಇಷ್ಟ ಆಯ್ತು, ನಾವಿಬ್ರು ಡೇಟಿಂಗ್ ಹೋಗೋಣ ಅಂತ ಕೇಳ್ದಾಗ ಅದಕ್ಕೂ ಸರಿ ಅಂತ ಹೇಳ್ತಾಳೆ. ನಂಗೊಂದ್ ವಿಷಯ ಅಂತೂ ತುಂಬಾನೇ ಮುಖ್ಯ, ನೀನ್ ಯಾವಾಗ್ಲೂ ನನ್ ಜೊತೆ ನಿಜನೇ ಮಾತಾಡ್ಬೇಕು. ಸರಿ ಹೇಳು, ನಿನ್ನ ಸುತ್ತಲೂ ಯಾರೆಲ್ಲ ವಾಚ್ ಮಾಡ್ತಾ ಇದಾರೆ ಅಂತ ಕೇಳೋವಾಗ ಇವಳ್ಗೂ ಒಂದ್ ನಿಮಿಷ ಮಾತ್ ಬರ್ದೆ, ಮೊದ್ಲು ನೀವು ಆ ಗನ್ನ ದೂರ ಇಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಸರಿ ಅಂತ ನಗಾಡ್ತಾನೆ. ಅದನ್ನ ಕೊಟ್ ಕಳ್ಸಿ. ಸರಿ ಇವಾಗ ಹೇಳು ಅಂತ ಕೇಳೋವಾಗ ಒಬ್ರು ಚೀಫ್ ಇದಾರೆ, ಪೊಲೀಸ್ ಕಮಿಷನರ್, ಕೆಲವು ಏಜೆಂಟ್ಸ್ಗಳು, ಸಮ್ ಆಫೀಸರ್ಸ್ ಅಂತೆಲ್ಲ ಹೇಳ್ತಾ ಇರೋವಾಗ ಸೆಕ್ರೆಟರಿ ಇರೋ ವಿಷಯನ ಹೇಳೋದ್ ಬೇಡ ಅಂತ ಇವರು ಮೆಸೇಜ್ ಮಾಡ್ತಾರೆ. ಆಗ ಇವಳು ಅದೇ ರೀತಿ ಹೇಳ್ದೆ ಬಿಟ್ಟಾಗ, ನಿನ್ ಮಾತಿನ ಮೇಲೆ ನಂಗೆ ನಂಬಿಕೆ ಇದೆ, ಮತ್ತೆ ನಿಮ್ ಕ್ಯಾಪ್ಟನ್ ಒಂದ್ ಹಾಯ್ ಹೇಳು ಅಂತೇಳಿ ಕ್ಯಾಮ್ರಾನ ಅವನ ಹತ್ರ ತಗೊಂಡೋಗ್ತಾನೆ. ಆಗ ಕ್ಯಾಪ್ಟನು, ನೀನ್ ಈ ಸಿಚುವೇಶನ್ ನ ಬುಕ್ ನಲ್ಲಿರೋ ಪ್ರೊಸೀಜರ್ ಪ್ರಕಾರ ಸ್ಟೆಪ್ ಬೈ ಸ್ಟೆಪ್ ಹ್ಯಾಂಡಲ್ ಮಾಡು, ದಯವಿಟ್ಟು ಯಾವ್ದೇ ಕಾರಣಕ್ಕೂ ಇದನ್ನ ಮರಿಬೇಡ ಅಂತ ಹೇಳಿದಾಗ ಇವಳು ಸರಿ ಅಂತ ಹೇಳ್ತಾಳೆ. ಅವನು ಲಂಚಿಗ್ ನಂತರ ನಾವಿಬ್ರು ಮತ್ತೆ ಮಾತಾಡೋಣ ಅಂತ ಹೇಳಿ ಕಾಲ್ನ ಕಟ್ ಮಾಡ್ಬಿಡ್ತಾನೆ. ಇವಾಗ ತಾನೆ ಚೀಫ್ ವಿಷಯ ಏನಂತ ಹೇಳಕ್ ಶುರು ಮಾಡ್ತಾಳೆ. ಈ ರೀತಿ ಕಾಲ್ ಮಾಡ್ತಾ ಇರೋ ವಿಲ್ಲನ್ ಒಂದ್ ದೊಡ್ಡ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಗ್ಯಾಂಗ್ ನ ಬಾಸ್ ಅಂತೆ. ಈ ಕೊರಿಯನ್ ಗ್ಯಾಂಗ್ ಸೌತ್ ಈಸ್ಟ್ ಏಷ್ಯಾ ಪೂರ್ತಿ ಆಡ್ತಾ ಇರೋ ಆಟ ಅಷ್ಟು ಇಷ್ಟು ಅಲ್ಲ. ಅವನಿವಾಗ ಡೆಹಾನ್ ಡೈಲಿ ಅನ್ನೋ ನ್ಯೂಸ್ ಏಜೆನ್ಸಿಯ ಒಬ್ಬ ಮುಖ್ಯವಾದ ರಿಪೋರ್ಟರ್ನ ಕಿಡ್ನಾಪ್ ಮಾಡಿದಾನೆ. ಮತ್ತೆ ಅವನ ಜೊತೆ ನೆಗೋಷಿಯೇಟ್ ಮಾಡಿ ಆ ರಿಪೋರ್ಟರ್ನ ಕಾಪಾಡೋಕ್ ಹೋಗಿರೋ ನಮ್ ಕ್ಯಾಪ್ಟನ್ ಕೂಡ ಇವಾಗ ಕಿಡ್ನಾಪ್ ಮಾಡಿ ಹಾಸ್ಟೇಜ್ ಆಗಿ ಇಟ್ಕೊಂಡು ಬೆಳಗ್ಗೆ ಯಾಕೋ ಅವನು ನಿನ್ ಜೊತೆನೆ ಮಾತಾಡ್ಬೇಕು ಅಂತ ತುಂಬಾ ಫೋರ್ಸ್ ಮಾಡಿ ಕರೆಸ್ತಾ ಅಂತ ಈ ವಿಷಯಗಳನ್ನೆಲ್ಲ ಹೇಳಿದ್ಮೇಲೆ ಅವನಿಗ ಥಾಯ್ಲೆಂಡ್ ನ ಪಕ್ಕದಲ್ಲಿರೋ ಒಂದು ಐಲ್ಯಾಂಡ್ ನಲ್ಲಿ ಇದ್ಕೊಂಡೆ ಇಷ್ಟು ವಿಷಯಗಳನ್ನು ಮಾಡ್ತಾ ಇದ್ದಾನೆ. ಅವನ್ನ ಹುಡುಕೊಂಡೋಗಿ ಆ ಇಬ್ರು ಕಾಪಾಡ್ಬೇಕಂದ್ರೆ ಕಡಿಮೆ ಅಂದ್ರೂ 14 ಗಂಟೆ ಟೈಮ್ ಆಗುತ್ತೆ. ಸೊ ಅದುವರೆಗೂ ನೀನೇ ಅವನ ಜೊತೆ ಮಾತಾಡ್ತಾ ಎಡವಿಟ್ಟೇನೋ ಆಗದೆ ನೋಡ್ಕೋಬೇಕು ಅಂತ ಆ ಸೆಕ್ರೆಟರಿ, ಅವನು ಈ ಕಂಟ್ರಿಯ ಪ್ರೆಸಿಡೆಂಟ್ಗೆ ಸೆಕ್ರೆಟರಿನಂತೆ, ಅವನು ಈ ರೀತಿ ಕೇಳೋವಾಗ ಇವಳು ಸರಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ. ಅದೇ ಸಮಯ ಒಂದ್ ಮಿಲಿಟರಿ ಫೋರ್ಸು ಕೂಡ ಐಲ್ಯಾಂಡ್ ಕಡೆ ಹೊರಡ್ತಾ ಇದೆ. ಸರಿ ಇದನ್ನೆಲ್ಲ ಮಾಡ್ತಾ ಇರೋ ವಿಲ್ಲನ್ ಯಾರನ್ನ ಚೆಕ್ ಮಾಡಿದಾಗ ಅವ್ನ್ ಪೂರ್ತಿಯಾದ ಹೆಸರು ರಿಚರ್ಡ್ ಮಿನ್. ಅವನೊಬ್ಬ ಯುಕೆನ ಸಿಟಿಸನ್, ಅವನ್ಗಂತ ಯಾರು ಇಲ್ಲ, ಅವನೊಬ್ಬ ಅನಾಥ ಅನ್ನೋದು ನಮ್ ಹೀರೋಯಿನ್ ಗೊತ್ತಾಗುತ್ತೆ. ಅವನೀಗ ಮತ್ತೆ ಕಾಲ್ ಮಾಡಿದಾಗ ನಮ್ ಹೀರೋಯಿನ್ ಅವನ ಜೊತೆ ತುಂಬಾ ನಿಧಾನವಾಗಿ ಮಾತಾಡಕ್ ಶುರು ಮಾಡಿ, ಕ್ಯಾಪ್ಟನ್ ಜುಂಗ್ ಎಲ್ಲಿ ಅಂತ ಕೇಳಿದಾಗ ಕ್ಯಾಮ್ರಾನ್ ತಿರುಗಿಸ್ತಾನೆ. ಏನಂತ ನೋಡಿದ್ರ ಆ ಕ್ಯಾಪ್ಟನ್ ನ ಹೊಡೆದು ಪ್ರಜ್ಞೆ ತಪ್ಪಿಸಿದಾರೆ. ಎದ್ದೇಳೋ ಕೇಳಿ ಮತ್ತೆ ಮತ್ತೆ ಹೊಡೆಯೋವಾಗ ನಮ್ ಹೀರೋಯಿನ್ ನಿಲ್ಸು ಅಂತ ಕೂಗಾಡ್ಕೋತಾಳೆ. ತಕ್ಷಣ ಅವನು ನಿಲ್ಸಿ ಏನಂತ ಕೇಳಿದಾಗ, ಸರಿ ಇವಾಗ್ಲಾದ್ರೂ ದಯವಿಟ್ಟು ಹೇಳು ನಿಂಗೆ ಏನ್ ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಡೆಹಾನ್ ಡೈಲಿ ಅನ್ನೋ ನ್ಯೂಸ್ ಏಜೆನ್ಸಿಯ ಸಿಇಒ ಇನ್ನು 1 hour ನಲ್ಲಿ ಇಲ್ಲಿ ಬಂದಿರಬೇಕು ಅಂತ ಹೇಳೋವಾಗ ಇಷ್ಟೊಂದು ಟ್ರಾಫಿಕ್ ನಲ್ಲಿ ಅದೇಗ್ ಸಾಧ್ಯ ಅಂತ ಕೇಳ್ತಾಳೆ. ಹಾಗಾದ್ರೆ ಒಂದು ಹೆಲಿಕಾಪ್ಟರ್ ಕಲ್ಸು ಅಂತ ಹೇಳಿ ಅವನ ಕಾಲ್ನ ಕಟ್ ಮಾಡ್ಬಿಡ್ತಾನೆ. ತಕ್ಷಣನೇ ಇವರು ಹೊರಟು ಗಾಲ್ಫ್ ಗ್ರೌಂಡ್ ನಲ್ಲಿರೋ ಆ ಸಿಇಒನ ಒಂದು ಹೆಲಿಕಾಪ್ಟರ್ ನಲ್ಲಿ ತಮ್ಮ ಆಫೀಸ್ ಕರ್ಕೊಬಂದು ಅವ್ರಿಗೊಂದು ಫಾರ್ಮುಲಾ ಶರ್ಟ್ ಹಾಕ್ಸಿ ಕ್ಯಾಮ್ರಾ ಮುಂದೆ ಕೂರಿಸ್ತಾರೆ. ನಮ್ ಹೀರೋಯಿನು ನರ್ವಸ್ ಆಗದೆ ಅವನ ಜೊತೆ ಮಾತಾಡಿ ಅಂತ ಅವ್ರ ಕಿವಿನಲ್ಲಿರೋ ಇಯರ್ ಪೀಸ್ ಮುಖಾಂತರ ಗೈಡ್ ಮಾಡ್ತಾ ಇರ್ಬೇಕಾದ್ರೆ ಆ ವಿಲ್ಲನ್ ರಿಪೋರ್ಟರ್ ಮತ್ತೆ ಆ ಕ್ಯಾಪ್ಟನ್ ನ ಮುಂದೆ ತರೋ ಕೇಳಿ, ಈ ರಿಪೋರ್ಟರ್ ಕಿಡ್ನಾಪ್ ಆಗಿರೋ ವಿಷಯ ಯಾಕೆ ನಿಮ್ ನ್ಯೂಸ್ ನಲ್ಲಿ ಬರ್ಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಪೊಲೀಸೇ ಈ ವಿಷಯನ ಪಬ್ಲಿಷ್ ಮಾಡೋದು ಬೇಡ ಅಂತ ಹೇಳಿದ್ರು ಅಂತ ಇವ್ರು ಹೇಳ್ದಾಗ, ಇಲ್ಲ ಕೆಲವು ಸೆಕ್ಯೂರಿಟಿ ರೀಸನ್ ಇಂದ ಮತ್ತೆ ಆ ರಿಪೋರ್ಟರ್ನ ಸೇಫ್ಟಿಗೋಸ್ಕರನೇ ನಾವಿದ್ನ ಪಬ್ಲಿಷ್ ಮಾಡ್ಲಿಲ್ಲ ಅಂತ ಹೇಳಿ ಅಂತ ನಮ್ ಹೀರೋಯಿನ್ ಹೇಳ್ಕೊಡ್ತಾಳೆ. ಆಗ ಅವರು ಅದೇ ರೀತಿ ಮಾತಾಡ್ತಾರೆ. ಹಾಗೆ ಅವನು ಇವ್ರ ಜೊತೆ ಮಾತಾಡ್ತಾನೆ. ಗನ್ ತಗೊಬಂದು ಈ ರಿಪೋರ್ಟರ್ ಫ್ಯಾಮಿಲಿ ಅಂತ ಯಾರಾದ್ರೂ ಈ ತರ ಅಂತ ಕೇಳ್ತಾನೆ. ಅದಕ್ಕೆ ಇವರು ಹೌದು ಒಬ್ಳು ಹೆಂಡತಿ ಮತ್ತೆ ಮಗಳಿದ್ದಾಳೆ ಅಂತ ಈ ವಿಷಯಗಳನ್ನೆಲ್ಲ ಗಟ್ ಮಾಡಿ ಹೇಳೋ ರೀತಿ ಒಪ್ಪಿಸ್ದಾಗ ಅವನು ಇದನ್ನ ಅರ್ಥ ಮಾಡ್ಕೊಂಡು ಒಂದ್ ಸ್ವಲ್ಪ ಮೇಲೆದ್ದು ಹಿಂದೆ ಹೋಗು ಅಂತೇಳಿ ದೂರ ಕಳ್ಸಿ ಅವ್ರು ಹಾಕಿರೋ ಆ ಪ್ಯಾಂಟ್ ನೋಡ್ತಾನೆ. ನಾನಿಲ್ಲಿ ನಿಮ್ಮೊಬ್ಬ ಮುಖ್ಯವಾದ ರಿಪೋರ್ಟರ್ನ ಕಿಡ್ನಾಪ್ ಮಾಡಿದೀನಿ, ಆದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪನೂ ಚಿಂತೆ ಮಾಡದೆ ಗಾಲ್ಫ್ ಆಡೋಕ್ ಹೋಗಿದ್ಯಾ ಅಂತ ಬೈಯೋಕ್ ಶುರು ಮಾಡಿದಾಗ ನಮ್ ಹೀರೋಯಿನ್ ಇದು ಮೊದ್ಲೇ ಗಾಲ್ಫ್ ಗ್ರೌಂಡ್ ನಲ್ಲಿ ಫಿಕ್ಸ್ ಮಾಡಿರೋ ಒಂದ್ ಮುಖ್ಯವಾದ ಮೀಟಿಂಗ್ ಆಗಿತ್ತು, ಸೊ ಅದನ್ನ ಮಿಸ್ ಮಾಡಕ್ಕಾಗ್ಲಿಲ್ಲ ಅಂತ ಹೇಳಿ ಅಂತ ಹೇಳ್ಕೊಟ್ಟಾಗ ಅವರು ಅದೇ ರೀತಿ ಹೇಳೋದನ್ನ ಕೇಳಿ, ಸರಿ ಈ ರಿಪೋರ್ಟರ್ ನಿಜವಾಗ್ಲೂ ನಿನ್ ಕಡೆಯವನ, ನನ್ಗೇನೋ ಆ ರೀತಿ ಅನ್ನಿಸ್ತಾ ಇಲ್ಲ, ನಿಜ ಹೇಳೋ, ಇಲ್ಲ ಅಂದ್ರೆ US ನಲ್ಲಿರೋ ನಿನ್ ಹೆಂಡತಿ ಮತ್ತೆ ಕೊರಿಯಾದಲ್ಲಿರೋ ನಿನ್ ಇಬ್ರು ಮಕ್ಕಳನ್ನ ಸುಮ್ನೆ ಬಿಡಲ್ಲ ಅಂತ ಎದುರಿಸಿದಾಗ ಇವರು ತುಂಬಾ ಹೆದರ್ಕೊಂಡು ಏನೋ ಒಂದ್ ವಿಷಯ ಹೇಳೋಕ್ ಬರ್ತಾರೆ. ಅದ್ರ ಅಷ್ಟಲ್ಲೇ ಕಮಿಷನರ್ ಅಡ್ಡ ಬಂದು ಈ ಆಪರೇಷನ್ ನ ಫುಲ್ ಅಂಡ್ ಫುಲ್ ಕಂಟ್ರೋಲ್ ಮಾಡ್ತಾ ಇರೋದು ನಾನೇ, ಸೊ ನಿಂಗೇನೇ ಬೇಕಿದ್ರು ಅದನ್ನ ನನ್ನ ಹತ್ರ ಕೇಳು ಅಂತ ಮಾತಾಡೋಕ್ ಶುರು ಮಾಡ್ತಾರೆ. ಆದ್ರೂ ನಿನ್ನ ಬೇಕಾದಾಗ ನಾನೇ ಕರಿತೀನಿ, ಅದುವರೆಗೂ ಸೈಲೆಂಟ್ ಆಗಿರು ಅಂತ ಹೇಳಿ ಬೈದು ಆ ಸಿಇಒನ ನಿಜ ಹೇಳು, ಇಲ್ಲ ಅಂದ್ರೆ ಈ ರಿಪೋರ್ಟರ್ ಕತೆ ಮುಗಿಸ್ಬಿಡ್ತೀನಿ ಅಂತ ಎದುರಿಸ್ತಾನೆ. ಕಮಿಷನರ್ ಅವನ್ನ ಮತ್ತೆ ಮಾತಾಡೋಕ್ ಬಿಡದೆ ಡಿಸ್ಟರ್ಬ್ ಮಾಡಿದಾಗ ಅವನು ಶೂಟ್ ಮಾಡಿ ಎದುರಿಸ್ತಾನೆ. ಇದರಿಂದ ಸಿಇಒ ಹೌದು ಅವ್ನು ನಮ್ ಕಡೆಯವನಲ್ಲ ಅಂತ ನಿಜನ ಬಾಯ್ ಬಿಡ್ಬಿಡ್ತಾರೆ. ಇದನ್ ಕೇಳಿ ಎಲ್ರು ಗಾಬರಿಯಾಗಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇರೋವಾಗ ನಮ್ ಹೀರೋಯಿನ್ಗೂ ಏನೋ ಅರ್ಥ ಆಗ್ತಾ ಅವನ ಜೊತೆ ಮಾತಾಡೋಕ್ ಟ್ರೈ ಮಾಡ್ತಾಳೆ. ಆಗ ಅವನು, ನಾನ್ ಮೊದ್ಲೇ ನಿಂಗೆ ಹೇಳ್ದೆ ನಮ್ಮ ಮಧ್ಯೆ ಯಾವ ಸುಳ್ಳು ಇರಬಾರ್ದು ಅಂತ, ಇದ್ರೂ ನೀನು ಯಾಕೆ ರೀತಿ ಮಾಡ್ದೆ, ಅವನ ಬಗ್ಗೆ ನಂಗೆ ಯಾಕೆ ಮೊದ್ಲೇ ಹೇಳಲಿಲ್ಲ ಅಂತ ಕೇಳಿದಾಗ
ನಂಗೂ ಅವನ ಬಗ್ಗೆ ಗೊತ್ತಿರ್ಲಿಲ್ಲ, ನನ್ನ ನಂಬು ಅಂತ ಹೇಳ್ತಾಳೆ. ಆದ್ರೆ ಅವನು ಇವ್ಳು ಹೇಳೋ ಮಾತನ್ನ ಕೇಳ್ದೆ ಸಿಂಪಲ್ ಆಗಿ ಓಕೆ ಆ ಕ್ಯಾಪ್ಟನ್ ಜುಂಗ್ನ ಒಂದ್ ಸ್ವಲ್ಪನೂ ಯೋಚನೆ ಮಾಡ್ದೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದ್ನ ನಮ್ ಹೀರೋಯಿನ್ ನಿಂದ ಸ್ವಲ್ಪನೂ ತಡ್ಕೊಳಕಾಗ್ದೆ ಅಲ್ತಾನೆ ಅವನ್ನ ಬೈದು. ಸರಿ ಇವಾಗ್ಲಾದ್ರೂ ಹೇಳಿ ಅಲ್ಲಿ ಸಿಗಾಕೊಂಡಿರೋ ವ್ಯಕ್ತಿ ಯಾರು ಅಂತ ತುಂಬಾ ಕೋಪದಲ್ಲಿ ಮಾತಾಡಿದಾಗ, ಕಮಿಷನರ್ ನಿನ್ ಕೆಲ್ಸ ಇಲ್ಲಿಗೆ ಮುಗಿತು, ಇಲ್ಲಿಂದ ಹೊರಡು, ಮಿಕ್ಕಿದ್ನ ಈ NIS ಆಫೀಸರ್ಗಳು ನೋಡ್ಕೋತಾರೆ ಅಂತ ಹೇಳಿ ನಮ್ ಹೀರೋಯಿನ್ ಅಲ್ಲಿಂದ ಕಲಿಸ್ಬಿಡ್ತಾರೆ. ಆಗ ಇವಳು ಮತ್ತೆ ಆ ವಯಸ್ಸಾದ ವ್ಯಕ್ತಿ ಇಬ್ರು ಹೊರಗಡೆ ಬಂದು ತಮ್ಮ ಕಾರ್ನಲ್ಲಿರ್ಬೇಕಾದ್ರೆ ಅಲ್ಲಿಗ ಚೀಫ್ ಬಂದು ನಡೆದಿರೋ ವಿಷಯ ಏನಂತ ಹೇಳೋಕ್ ಶುರು ಮಾಡ್ತಾಳೆ. ಆ ರಿಪೋರ್ಟರ್ ಒಬ್ಬ NIS ನ್ಯಾಷನಲ್ ಇಂಟೆಲಿಜೆನ್ಸ್ ಸರ್ವಿಸ್ ನ ಅಂಡರ್ ಕವರ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಮತ್ತೆ ಆ ವಿಲ್ಲನ ಒಬ್ಬ ಇಲ್ಲೀಗಲ್ ವೆಪನ್ ಡೀಲರ್. ಅವನು ಕೊರಿಯನ್ ಗವರ್ಮೆಂಟ್ ತಯಾರಿಸೋ ವೆಪನ್ಗಳನ್ನ ಇಲ್ಲೀಗಲ್ ಆಗಿ ಮಾರಾಟ ಮಾಡ್ತಾ ಇದ್ದಾನೆ. ಸೊ ಅವನ್ಗ ವೆಪನ್ಗಳು ಹೇಗ್ ಸಿಗ್ತಾ ಇದೆ, ಅವನದ್ನ ಹೇಗ್ ನಡೆಸ್ತಾ ಇದ್ದಾನೆ ಅನ್ನೋದನ್ನ ಕಂಡಿಡಿಯೋಕೋಸ್ಕರ NIS ಕಲ್ಸಿರೋ ಒಬ್ಬ ಸ್ಪೈನೇ ಈ ರಿಪೋರ್ಟರ್. ಈ ವಿಷಯ ಎಲ್ಲವನು ಗೊತ್ತಾಗ್ಬಿಡುತ್ತೋ ಅಂತಾನೆ ನಾವಿದ್ನ ನಿಂಗೆ ಮೊದ್ಲೇ ಹೇಳಲಿಲ್ಲ. ನೀನು ಕೂಡ ನಿನ್ನಿಂದ ಆದಷ್ಟು ಬೆಸ್ಟ್ ಆಗೇ ಪರ್ಫಾರ್ಮ್ ಮಾಡ್ದೆ, ಇದ್ರಲ್ಲಿ ನಿನ್ ತಪ್ಪು ಅಂತ ಯಾವ್ದೂ ಇಲ್ಲ, ಇದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳಿ ಅವರಲ್ಲಿಂದ ಹೊರಟೋಗ್ತಾರೆ. ಆದ್ರೆ ನಮ್ ಹೀರೋಯಿನು ಆ ವಿಲ್ಲನ್ನ ಸುಮ್ನೆ ಬಿಡಬಾರ್ದು ಅಂತ ತನ್ನ ಟೀಮನ್ ಕರೆಸಿ ಅವನ ಜೊತೆ ಯಾರೆಲ್ಲ ಲಿಂಕ್ ನಲ್ಲಿದ್ದಾರೆ, ಅವನಿರೋ ಜಾಗ, ಅವನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಹುಡ್ಕೋ ಕೇಳ್ತಾನೆ. ಈ ಕಡೆ ಅವನು ಮತ್ತೆ ಕಾಲ್ ಮಾಡಿದಾಗ ಕ್ಯಾಮ್ರಾ ಮುಂದೆ ಇಬ್ರು NIS ಆಫೀಸರ್ಗಳಿರೋದ್ ನೋಡಿ NIS ಏನಕ್ ಬರಬೇಕು, ಪೊಲೀಸ್ಗಳಿಗೆ ಏನಾಯ್ತು ಅಂತ ಕೇಳ್ತಾನೆ. ಇನ್ಮೇಲೂ ನಿಜಾನ್ ಮುಚ್ಚಿಡೋದ್ ಬೇಡ, ಆ ರಿಪೋರ್ಟರ್ ನಮ್ ಕಡೆ ಅವನು ಕೂಡ ಒಬ್ಬ NIS ಏಜೆಂಟ್. ಸೊ ಅವನ್ನ ರಿಲೀಸ್ ಮಾಡ್ಬಿಡು ಮತ್ತೆ ವೆಪನ್ ಡೀಲಿಂಗ್ನು ನಿಲ್ಸು, ಅದಕ್ ಬದ್ಲಾಗಿ ನಾವು ನಿನ್ನ ಹಳೆ ಹಿಸ್ಟ್ರಿ ಯಾವ್ದನ್ನೋ ಕೆಣಕದೆ ನಿನ್ ಮೇಲೆ ಯಾವ್ದೇ ರೀತಿ ಕೇಸ್ನೂ ಆಗ್ತೆ ನಿನ್ನ ಫ್ರೀ ಆಗ್ಬಿಡ್ತೀವಿ ಅಂತ ಮಾತಾಡಿದಾಗ ಅವನು ಇವ್ರನ್ನ ಬೈದು ಟೈಮ್ ವೇಸ್ಟ್ ಮಾಡೋದಲ್ಲ, ಬೇಡ ಇನ್ಸ್ಪೆಕ್ಟರ್ ಚೇನ ಇಲ್ಲಿಗೆ ಬರೋ ಕೇಳಿ ಅವ್ರ ಜೊತೆ ನಂಗೆ ಡೀಲ್ ಇದೆ ಅಂತ ಹೇಳ್ತಾನೆ. ಆದ್ರೆ ಇವರು ಆಗಲ್ಲ ಅಂತ ಕೂಗಾಡ್ಕೋತಾರೆ. ಸರಿ ಹಾಗಾದ್ರೂ ವೆಯ್ಟ್ ಮಾಡಿ ಅಂತೇಳಿ ಸಂಬಂಧನೇ ಇಲ್ಲದೆ ಒಂದು ಕೊರಿಯನ್ ಫ್ಯಾಮಿಲಿನ ಕಿಡ್ನಾಪ್ ಮಾಡಿದಾನೆ. ಅವ್ರನ್ನ ಮುಂದೆ ಕರ್ಸಿ ಅದ್ರಲ್ಲಿರೋ ಒಂದ್ ಸಣ್ಣ ಮಗುನ ಎತ್ಕೂರ್ಸ್ಕೊಂಡು ನಿಂಗೆ ಇಷ್ಟ ಇರೋ ರೈಮ್ಸ್ ಯಾವ್ದು ಅಂತ ಕೇಳಿ ಅದನ್ನ ಈ NIS ಆಫೀಸರ್ಗಳ ಹತ್ರ ಆಡೋಕ್ ಹೇಳ್ತಾನೆ. ಇವರು ಆಡೋಕ್ ಶುರು ಮಾಡ್ತಾರೆ. ಆದ್ರೆ ಇದೆಲ್ಲ ಬೇರೆ ಅಂತ ಆ ಮಗು ಕೇಳ್ದಾಗ ಇವ್ರಿಗದು ಯಾವ್ದೋ ಒಂದ್ ಗೊತ್ತಾಗದೆ ಕನ್ಫ್ಯೂಸ್ ಆಗ್ತಾರೆ. ಆಡಿ ಇಲ್ಲ ಅಂದ್ರೆ ಈ ರಿಪೋರ್ಟರ್ ಕಥೆನ್ ಮುಗಿಸ್ಬಿಡ್ತೀನಿ ಅಂತ ಎದುರಿಸಿದಾಗ ಆ ಮಗುನೇ ಆಡೋಕ್ ಶುರು ಮಾಡಿ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ಮೇಲೆ ಈ ರಿಪೋರ್ಟರ್ ಸಾಯ್ಬಾರ್ದು ಅಂದ್ರೆ ಇನ್ಸ್ಪೆಕ್ಟರ್ ಚೇ ಇಲ್ಲಿ ಖಂಡಿತ ಬರ್ಲೇಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ ಕಾಲ್ನ ಕಟ್ ಮಾಡ್ಬಿಡ್ತಾನೆ. ಚೀಫ್ ಅವಳನ್ನ ಹುಡುಕೊಂಡೋಗ್ತಾರೆ. ಅದೇ ಸಮಯ ನಮ್ ಹೀರೋಯಿನ್ ಒಂದ್ ಕಡೆ ವಿಲ್ಲನ್ ಸೌತ್ ಈಸ್ಟ್ ಏಷ್ಯಾ ಪೂರ್ತಿ ಕದ್ದಿರೋ ಕೊರಿಯನ್ ಗವರ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ವೆಪನ್ಸ್ಗಳನ್ನ ತುಂಬಾ ಕ್ರಿಮಿನಲ್ ಗ್ಯಾಂಗ್ಗಳಿಗೆ ಸಪ್ಲೈ ಮಾಡಿ ಅವ್ರ ಜೊತೆ ಒಂದ್ ದೊಡ್ಡ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾನೆ ಅನ್ನೋ ವಿಷಯ ತಿಳ್ಕೊಂಡು ತಕ್ಷಣನೇ ಹೊರಟು ಕಮಿಷನರ್ ಆಫೀಸಿನ ಕಡೆ ಮತ್ತೆ ಬರ್ತಾ ಇರೋವಾಗ ಅವ್ನ ಹುಡುಕೊಂಡು ಹೋಗ್ತಾ ಇರೋ ಫೋರ್ಸು ಕೂಡ ಅವನಿರೋ ಐಲ್ಯಾಂಡ್ ತುಂಬಾ ಹತ್ರಕ್ಕೆ ರೀಚ್ ಆಗ್ತಾರೆ. ಚೀಫ್ ಈ ಕಡೆ ನಡೆದಿರೋ ಎಲ್ಲಾ ವಿಷಯಗಳನ್ನು ನಮ್ ಹೀರೋಯಿನ್ಗೆ ಹೇಳಿ ಅವಳನ್ನ ಕಂಟ್ರೋಲ್ ರೂಮಿಗೆ ಕರ್ಕೊ ಬಂದಾಗ ನಂಗೆ ಈ ಕೇಸಿನ ಬಗ್ಗೆ ಎಲ್ಲಾ ಡೀಟೇಲ್ಸು ಗೊತ್ತಾಗ್ಬೇಕು, ಮತ್ತೆ ನನ್ ಬಿಟ್ರೆ ಬೇರೆ ಯಾರೋ ಅವನ್ನ ಕಾಂಟ್ಯಾಕ್ಟ್ ಮಾಡೋಕ್ ಟ್ರೈ ಮಾಡಬಾರ್ದು ಅಂತ ಹೇಳಿ ಆ ಕ್ಯಾಬಿನ್ಗೆ ಬಂದು ಎಲ್ಲಾ ಕರ್ಟನ್ಸ್ನ ಕ್ಲೋಸ್ ಮಾಡ್ಕೊಂಡು ಅವನ ಜೊತೆ ಮಾತಾಡೋಕ್ ಶುರು ಮಾಡ್ತಾಳೆ. ಆಗ ಅವನು ನಾನು ನಿಮ್ ಕ್ಯಾಪ್ಟನ್ನ ಸಾಯಿಸ್ಬಿಟ್ಟೆ ಅಂತ ಏನಾದ್ರೂ ಬೇಜಾರಾಯ್ತಾ ಅಂತ ಕೇಳ್ತಾನೆ. ಹೌದು, ಆದ್ರದು ನನ್ ತಪ್ಪೆ, ನಾನು ಆ ಸಿಚುವೇಶನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಲ್ಲ, ಮತ್ ನಂಗೆ ಇನ್ನೂ ಒಂದ್ ವಿಷಯ ಗೊತ್ತಾಗ್ತಾ ಇಲ್ಲ, ನೀನ್ ಇದನ್ನೆಲ್ಲ ಏನಕ್ ಮಾಡ್ತಾ ಇದೀಯ ಅಂತ ಕೇಳ್ದಾಗ ಅದೇ ಸಮಯ ಮಗು ಅಣ್ಣ ಅಂತ ಕರಿತಾ ಅಳೋಕ್ ಶುರು ಮಾಡ್ತಾಳೆ. ಇದರಿಂದ ವಿಲ್ಲನ್ ಯಾಕೋ ಎಮೋಷನಲ್ ಆಗಿ ಫೀಲ್ ಮಾಡಿದಾಗ ಇದನ್ನ ನಮ್ ಹೀರೋಯಿನು ಅರ್ಥ ಮಾಡ್ಕೊಂಡು ನಿನ್ ಕುಟುಂಬದ ಬಗ್ಗೆ ಇರೋ ಮೆಮೊರೀಸ್ ಎಲ್ಲ ನೆನಪಿದ್ಯಾ, ನಿನ್ ಕುಟುಂಬ ನೀನ್ ಒಡ ಹುಟ್ಟೋರು ಅಂತೆಲ್ಲ ಮಾತಾಡ್ತಾ ಇರೋವಾಗ ಇದನ್ನೆಲ್ಲ ನಿಲ್ಸಿ ವಿಷಯಕ್ ಬಾ ಅಂತ ಹೇಳ್ತಾನೆ. ಆಗ ಇವಳು ಸರಿ ಅಂತ ನೀನು ಏನಕ್ ಮತ್ತೆ ಕರೆಸ್ತೆ ಅಂತ ಕೇಳ್ದಾಗ ಅದ್ ನಿಂಗೆ ಗೊತ್ತಾಗ್ಬೇಕಾದ್ರೆ 9 ಎಲೆಕ್ಟ್ರಿಕ್ಸ್ ಅನ್ನೋ ಒಂದು ಕಂಪನಿಯ ಚೇರ್ಮನ್ ಕೂ ಅನ್ನೋ ಒಬ್ಬ ವ್ಯಕ್ತಿ ಇನ್ನೂ 1 ಅವರ್ನಲ್ಲಿ ಇಲ್ಲಿಗೆ ಬಂದಿರಬೇಕು ಅಂತ ಹೇಳಿ ಕಾಲ್ನ ಕಟ್ ಮಾಡ್ಬಿಡ್ತಾನೆ. ಇವರು ಆ ವಿಲ್ಲನ್ಗೂ ಮತ್ತೆ ಆ ಚೇರ್ಮನ್ಗೂ ಏನ್ ಸಂಬಂಧ ಅಂತ ನೋಡಿದಾಗ NIS ನ ಒಬ್ರು ಪ್ರಾಮಾಣಿಕವಾದ ಆಫೀಸರ್ ಅವ್ರ ಬಗ್ಗೆ ಹೇಳೋಕ್ ಶುರು ಮಾಡ್ತಾರೆ. UK ನಲ್ಲಿ ಸ್ಯಾಂಗ್ರಿಲಾ ಮೌಂಟೇನ್ ಅನ್ನೋ ಈ ಚೇರ್ಮನ್ ನ ಒಂದು ವೆಪನ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಗೆ ಈ ವಿಲ್ಲನೇ ಪ್ರೆಸಿಡೆಂಟ್ ಆಗಿದ್ದಂತೆ. ಅವನಿಗೆ UK ನಲ್ಲಿ ಸಿಟಿಸನ್ಶಿಪ್ ಸಿಗೋಕು ಈ ಚೇರ್ಮನ್ ಹೆಲ್ಪ್ ಮಾಡದಂತೆ. ಆ ಸಮಯದಲ್ಲಿ ಪೈರೇಟ್ಸ್ ಗಳಿಗೂ ಮತ್ತೆ ಟೆರರಿಸ್ಟ್ ಗಳಿಗೂ ಈ ಚೇರ್ಮನ್ ಇಲ್ಲಿಗಲಾಗ ಆಯುಧಗಳನ್ನ ಮಾರಾಟ ಮಾಡ್ತಾ ಇರ್ಬೇಕಾದ್ರೆ ಅವನು ಸಿಗಾಕೋತೀನಿ ಅಂತ ಗೊತ್ತಾದ ತಕ್ಷಣ ಆ ಕಂಪನಿನ ವಿಲ್ಲನ್ಗೆ ಕೊಟ್ಟು ಕೊರಿಯಾಕ್ ಬಂದು 9 ಎಲೆಕ್ಟ್ರಿಕ್ಸ್ ಅನ್ನೋ ಒಂದು ಆಯುಧ ಕಾರ್ಖಾನೆನ ಮತ್ತೆ ಶುರು ಮಾಡದಂತೆ. ಆದ್ರ ಅಲ್ಲ ವಿಲ್ಲನ್ ತನ್ನ ಬಿಸ್ನೆಸ್ ನ ತುಂಬಾ ಚೆನ್ನಾಗಿ ರನ್ ಮಾಡ್ತಾ ಇರೋದನ್ನ ಈ ಚೇರ್ಮನ್ ನಿಂದ ಸಹಿಸ್ಕೊಳಕಾಗ್ದೆ NIS ಡಿಪಾರ್ಟ್ಮೆಂಟ್ ಒಂದು ದೊಡ್ಡ ಅಮೌಂಟ್ ನಲ್ಲಿ ಹಣನ್ ಕೊಟ್ಟು ತನ್ನ ಮೇಲಿರೋ ಎಲ್ಲಾ ಕೇಸ್ನೂ ಕ್ಲಿಯರ್ ಮಾಡಿಸ್ಕೊಂಡು ಇದನ್ನೆಲ್ಲ ಮಾಡಿರೋ ಆ ವಿಲ್ಲನ್ ಅಂತ ಅವನ ಮೇಲೆ ಅಪವಾದ ಹೊರಿಸಿ ಅವನಿವಾಗ ಕೊಲ್ಲೋಕ್ ನಡೀತಾ ಇರೋ ಒಂದು ಆಪರೇಷನ್ ಫಂಡ್ ಮಾಡ್ತಾ ಇರೋದು ಕೂಡ ಚೇರ್ಮನ್ ಅಂತ. ಈ ಎಲ್ಲಾ ವಿಷಯಗಳನ್ನು ಆಫೀಸರ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೇ ಸಮಯ ಸೆಕ್ರೆಟರಿ ಲಿಫ್ಟ್ ನಲ್ಲಿ ಅದೇ ಬಿಲ್ಡಿಂಗ್ ನ ಯಾವ್ದೋ ಒಂದು ಫ್ಲೋರ್ ಬಂದಾಗ ಅಲ್ಲೊಂದು ದೊಡ್ಡ ಗವರ್ಮೆಂಟ್ ಇದೆ. ಇವನೇ ಆ ಚೇರ್ಮನ್ ಕೋ, ಇವನು ಡೆಪ್ಯೂಟಿ ಚೀಫ್, ಏರ್ ಫೋರ್ಸ್ ನ ಕಮಾಂಡರ್, ಮತ್ತೆ ಇವನು ನ್ಯಾಷನಲ್ ಸೆಕ್ಯೂರಿಟಿಯ ಚೀಫ್ ಅಂತ. ಇವರೆಲ್ಲ ಈ ಆಪರೇಷನ್ ಇನ್ನು ಎಷ್ಟೊತ್ತು ನಡೀಬಹುದು ಏನ್ ಕತೆ ಅಂತೆಲ್ಲ ಮಾತಾಡ್ತಾ ಇರೋವಾಗ ಇನ್ನೊಂದ್ ಕಡೆ ವಯಸ್ಸಾದ ವ್ಯಕ್ತಿ ಆ CEO ನ ಹೊಡ್ಕೊಂಡು ಹೋಗ್ತಾರೆ. ಅವರಲ್ಲಿ ಆ ವಿಲ್ಲನ್ ಎದ್ರಕೊಂಡು ತನ್ನ ಕುಟುಂಬದ ಸಮೇತನೇ ಎಲ್ಗೋ ಹೋಗ್ತಾ ಇರ್ಬೇಕಾದ್ರೆ ಇವ್ರು ಅವ್ರನ್ನ ತಡೆದು
ಆ ರಿಪೋರ್ಟರ್ ನಿಮ್ಮ ಏಜೆನ್ಸಿನಲ್ಲೇ ಕೆಲಸ ಮಾಡ್ತಾ ಇರೋದಾಗಿ ಫೇಕ್ ಐಡಿ ಕೊಡೋಕ್ ಹೇಳಿರೋದು ಯಾರು ಅಂತ ಎದುರಿಸ್ ಕೇಳಿದಾಗ ಅವರು ಡೆಪ್ಯೂಟಿ ಚೀಫೇ ಅನ್ನೋ ವಿಷಯನ ಬಾಯ್ಬಿಟ್ಬಿಡ್ತಾರೆ. ತಕ್ಷಣನೇ ಇವರು ಇದನ್ನ ನಮ್ ಹೀರೋಯಿನ್ ಇನ್ಫಾರ್ಮ್ ಮಾಡಿ, ಇದೇನೋ ಸಾಮಾನ್ಯದ ಕೇಸ್ ಅಲ್ಲ, ಇದ್ರ ಹಿಂದೆ ತುಂಬಾ ಜನ ನಮ್ ಕಡೆಯವರೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ, ಅದೇನಂತ ನೋಡ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ಬಿಡ್ತಾರೆ. ಇವಾಗ ಸೆಕ್ರೆಟರಿನು ಚೇರ್ಮನ್ ನ ಕಂಟ್ರೋಲ್ ರೂಮಿಗೆ ಕರ್ಕೊ ಬರ್ತಾನೆ. ಆಗ ನಮ್ ಹೀರೋಯಿನ್ ಆ ವಿಲ್ಲನ್ ನಿಮ್ ಕಡೆಯವನೆತ್ತಾನೆ. ಇದ್ರು ಅವನ್ನ ಕೊಲ್ಲೋಕ್ ನೀವೇ ಏನಕ್ ಫಂಡ್ ಮಾಡ್ತಾ ಇದೀರಾ ಅಂತ ಕೇಳೋವಾಗ ಅದಕ್ಕೆ ಅವನು ಸರಿಯಾಗಿ ಉತ್ತರ ಕೊಡದೆ ಬೇರೆನೋ ಮಾತಾಡ್ತಾನೆ. ಆ ವಿಲ್ಲನು ಕಾಲ್ ಮಾಡಿ ಇಬ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡಿದ್ಮೇಲೆ ಈ ಚೇರ್ಮನ್ ಸರಿ ನಿಂಗೆ ಏನ್ ತಾನೇ ಬೇಕು ಅಂತ ಕೇಳ್ತಾನೆ. ಆಗ ಅವನು ನಮ್ ಸ್ವಿಸ್ ಬ್ಯಾಂಕ್ ಅಕೌಂಟ್ ಒಂದ್ ಸ್ವಲ್ಪ ಬ್ಲಾಕ್ ಆಗಿದೆ, ಅದನ್ನ ರಿಲೀಸ್ ಮಾಡ್ತೀರಾ ಅಂತ ಕೇಳಿದಾಗ ನನ್ನ ಹೆಸರು ರಿಮೂವ್ ಆಗಿರೋದ್ರಿಂದ ಆ ರೀತಿ ಆಗಿದೆ, ನಾನು ಆದಷ್ಟು ಬೇಗ ಅದನ್ನ ಸರಿ ಮಾಡ್ಕೊಡ್ತೀನಿ, ಇನ್ನೂ ಬೇರೇನಾದ್ರೂ ಇದೆಯಾ ಅಂತ ಕೇಳೋವಾಗ ಹೌದು ಇನ್ನೂ ಒಂದ್ ವಿಷಯ ಇದೆ, ನೀವೇನಕ್ಕೆ ಆ ರೀತಿ ಮಾಡಿದ್ರಿ, ಆ ಲೇಡಿ ಹ್ಯೂನ್ ಜೀವನ ಏನಕ್ಕೆ ಕೊಲೆ ಮಾಡಿದ್ರಿ ಅಂತ ಕೇಳ್ತಾನೆ. ಅವ್ನು ಈ ರೀತಿ ಕೇಳಿದ ತಕ್ಷಣ ಅಲ್ಲಿರೋ ದೊಡ್ಡ ಅಧಿಕಾರಿಗಳೆಲ್ಲ ತುಂಬಾನೇ ಗಾಬರಿ ಆಗ್ತಾರೆ. ನಮ್ ಹೀರೋಯಿನೋ ಇದರಿಂದ ಒಂದ್ ದೊಡ್ಡ ವಿಷಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋತಾಳೆ. ಆ ಚೇರ್ಮನ್ ಅವ್ಳು ಯಾರಂತ ನಂಗೆ ಗೊತ್ತಿಲ್ಲ ಅಂತ ಹೇಳೋವಾಗ 10 ದಿನದ ಹಿಂದೆ ನ್ಯೂಸ್ ನಲ್ಲಿ ತೀರ್ಕೊಂಡ್ಲು ಅಂತ ಬಂತಲ್ಲ ಅವಳೆ ಅಂತ ನೆನಪಿಸ್ತಾನೆ. ಇದ್ರು ಇವನು ಅವಳ ಬಗ್ಗೆ ನಂಗೆ ಗೊತ್ತಿಲ್ಲ, ನೀನೇನಕ್ ನನ್ ಮೇಲೆ ಈ ರೀತಿ ಒಂದು ಅಪವಾದ ನೋಡಿಸ್ತಾ ಇದೀಯಾ, ನಾನ್ ನಿನ್ನ ಸುಮ್ನೆ ಬಿಡಲ್ಲ ಅಂತ ಎದುರಿಸೋ ರೀತಿ ಮಾತಾಡಿದಾಗ ಇದರಿಂದ ಅವನು ಕೂಡ ತುಂಬಾ ಕೋಪದಲ್ಲಿ ನಮ್ ಹೀರೋಯಿನ್ ಒಂದ್ 10 ದಿನದ ಹಿಂದೆ ಟೆರರಿಸ್ಟ್ಗಳು ಆಸ್ಟೇಜ್ ಆಗಿ ಇಟ್ಕೊಂಡಿತ್ತು, ಇಬ್ಬರನ್ನ ಕೊಲೆ ಮಾಡಿದ್ರಲ್ಲ, ಆ ವಿಷಯ ನಿನಗಾದ್ರೂ ನೆನಪಿದ್ಯಾ ಅಂತ ಕೇಳಿದಾಗ ಚೆನ್ನಾಗ್ ನೆನಪಿದೆ ಅಂತ ಇವಳು ಹೇಳ್ತಾಳೆ. ಅದು ಬರೀ ರಾಬರಿ ಕೇಸ್ ಅಂತಲ್ಲ, ಅದ್ರ ಮೇಲೆ ನಿಂಗೆ ನಂಬಿಕೆ ಇದೆಯಾ, ಸರಿ ಆ ಮನೇಲಿರೋ ಪೇಂಟಿಂಗ್ಸ್ನಾದ್ರೂ ಗಮನಿಸ್ತೀಯಾ, ಅದ್ರ ಓನರ್ ಯಾರಂತನಾದ್ರೂ ನಿಂಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಇವಳು ಆ ಓನರ್ಸ್ನೇ ತಾನೇ ಟೆರರಿಸ್ಟ್ಗಳು ಸಾಯಿಸ್ಬಿಟ್ರಲ್ಲ ಅಂತ ಹೇಳಿದಾಗ ಇಲ್ಲ, ನಿನ್ ಪಕ್ಕದಲ್ಲಿ ಕುಂತಿರೋ ಅವನೇ ಆ ಮನೆಗೂ ಮತ್ತೆ ಆ ಪೇಂಟಿಂಗ್ಸ್ಗೂ ಓನರ್, ಇದನ್ನೆಲ್ಲ ಮಾಡಿರೋದು ಅವನೇ ಅಂತ ಹೇಳ್ತಾನೆ. ತಕ್ಷಣನೇ ಆ ಚೇರ್ಮನ್ ಇದೆಲ್ಲ ಸುಳ್ಳು, ಇದಕ್ಕೆ ಒಪ್ಕೊಳಕ್ಕಾಗಲ್ಲ ಅಂತ ಏನೇನೋ ಮಾತಾಡಕ್ ಶುರು ಮಾಡ್ತಾನೆ. ಆಗ ಅವನು ಇನ್ಸ್ಪೆಕ್ಟರ್ ನಾನು ಹೇಳೋದಲ್ಲ ನಿಂಗೆ ಸುಳ್ಳು ಅಂತ ಕಾಣಿಸ್ತಾ ಇದೆಯಾ ಅಂತ ಕೇಳಿದಾಗ ಇಲ್ಲ, ಆದ್ರಿದ್ನ ನೀನ್ ಹೇಗೆ ಹೇಳ್ತಾ ಇದೆಯಾ ಅಂತ ಕೇಳ್ತಾಳೆ. ಯಾಕಂದ್ರೆ ಅವಳೇ ಈ ಚೇರ್ಮನ್ ನ ಸೀಕ್ರೆಟ್ಸ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ಲು. ಇವಾಗ ತೀರ್ಕೊಂಡಿರೋ ಆ ಇಬ್ಬರನ್ನು ಇವನಿಗೆ ಇಂಟ್ರೊಡ್ಯೂಸ್ ಮಾಡಿರೋದು ನಾನೇ. ಇವನು ಯುಕೆನಿಂದ ಕೊರಿಯಾಗ್ ಬರೋವಾಗ ಇವನ ಹತ್ರ ಜಾಸ್ತಿ ಹಣ ಇರ್ಲಿಲ್ಲ, ಇದ್ರು ಇವನು ಒಂದೊಂದು 10 ಬಿಲಿಯನ್ ಬೆಲೆ ಬಾಳೋ ಕೆಲವು ಪೇಂಟಿಂಗ್ಸ್ನೆಲ್ಲ ತಗೊಂಡಿದ್ದಾನೆ, ಇದೇಗ್ ಸಾಧ್ಯ, ಅದು ಇವಾಗ ಗೊತ್ತಾಗತ್ತೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತಾನೆ. ಅದ್ರಲ್ಲಿ ಗೌರ್ಮೆಂಟ್ನ ಈ 4 ದೊಡ್ಡ ಕೈಗಳು ಯಾವ್ದೋ ಒಂದು ಕಂಪ್ನಿ ಮಿಲಿಟರಿಗೆ ಬೇಕಾಗಿರೋ ಫೈಟರ್ ಜೆಟ್ಗಳ ಹೊಸ ಮಾಡೆಲ್ನ ಲಾಂಚ್ ಮಾಡ್ತಾ ಇದೆಯಂತೆ. ಸೊ ಅವ್ರ ಹತ್ರ ಸ್ಟಾಕ್ ನಲ್ಲಿರೋ ಔಟ್ಡೇಟೆಡ್ ಮಾಡೆಲ್ಸ್ ಮತ್ತೆ ಸ್ಕ್ರಾಪ್ ಕಂಡೀಷನ್ ನಲ್ಲಿರೋ ಜೆಟ್ಗಳನ್ನ ಹೊಸದ ರೀತಿ ಬದಲಾಯಿಸಿ ನಾವ್ ಅದನ್ನ ತಗೊಂಡ್ರೆ ಇದರಿಂದ ಒಂದ್ ದೊಡ್ಡ ಅಮೌಂಟ್ ನ ಹೊಡಿಬಹುದು ಅಂತ ಇವರೆಲ್ಲ ಪ್ಲಾನ್ ಮಾಡ್ತಾ ಮಾತಾಡ್ತಾ ಇದಾರೆ. ವಿಜಯ ಟೈಮ್ಸ್ ಕವರ್ ಸ್ಟೋರಿನಲ್ಲಿ ಎಕ್ಸ್ಪೋಸ್ ಮಾಡಿದ್ರಲ್ಲ, ಔಟ್ಡೇಟೆಡ್ ಇಂಜಿನ್ಸು ಮತ್ತೆ ಚಾಸಿಗಳಿಗೆ ಹೊಸ ಬಾಡಿ ಕಟ್ಟಿ ಹೊಸ ಬಸ್ಗಳಂತ ಮಾರಾಟ ಮಾಡಿ ಒಂದ್ ದೊಡ್ಡ ಸ್ಕ್ಯಾಮ್ ನಡೀತಾ ಇರೋದಾಗೆ ಅದೇ ವಿಷಯನೇ ಇದು ಕೂಡ. ಈ ಆಡಿಯೋ ಮುಗಿದ್ಮೇಲೆ ಇವಾಗ ತಾನೆ ಇವನು ಇನ್ನೂ ಒಂದ್ ವಿಷಯನ ಹೇಳ್ತಾನೆ. ಈ ಚೇರ್ಮನ್ ತನ್ನ ಜೊತೆ ಇರೋ ಯಾರನ್ನೋ ನಂಬದೆ ಅವ್ರ ಆಡೋ ಮಾತುಕತೆನ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡ್ತಾ ಇರ್ತಾನಂತೆ. ಸೊ ಇದನ್ನೂ ಕೂಡ ರೆಕಾರ್ಡ್ ಮಾಡಿರೋದು ಇವನೇ. ಈ ಎವಿಡೆನ್ಸ್ ಇಟ್ಕೊಂಡು ನಿನ್ನಿಂದ ಅವ್ರನ್ನ ಅರೆಸ್ಟ್ ಮಾಡಕ್ಕಾಗತ್ತಾ ಅಂತ ಕೇಳಿದಾಗ ಇಲ್ಲ, ಈ ಎವಿಡೆನ್ಸ್ ಸಾಕಾಗಲ್ಲ, ಇದನ್ನ ಇಟ್ಕೊಂಡು ತುಂಬಾ ಕಷ್ಟ ಅಂತ ನಮ್ ಹೀರೋಯಿನ್ ಹೇಳ್ತಾಳೆ. ಹಾಗಾದ್ರೆ ನಿಂಗೆ ಇದಕ್ಕಿಂತ ಬೆಟರ್ ಆದ ಎವಿಡೆನ್ಸ್ ಬೇಕಾ, ಸರಿ ನಾವ್ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಣ. ಅದಕ್ಕೆ ನ್ಯಾಷನಲ್ ಸೆಕ್ಯೂರಿಟಿಯ ಚೀಫ್ ಹ್ಯಾಂಗ್ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲಿಗೆ ಬರಬೇಕು, ಅದು 1 hour ನಲ್ಲಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ. ಆ ಚೇರ್ಮನ್ ಇವಾಗ ಕೆಳಗ್ ಬಂದಾಗ ಆಫೀಸರ್ಗಳವನ್ನ ಬೈದು ಆ ವಿಲ್ಲನ್ ಹತ್ರ ಇರೋ ಎವಿಡೆನ್ಸು ಮತ್ತೆ ಅವ್ನ ಕತೆನ್ ಮುಗಿಸೋವರೆಗೂ ಯಾರು ಇಲ್ಲಿಂದ ಹೋಗಕ್ಕಾಗಲ್ಲ ಅಂತ ಆ ಚೀಫ್ ತುಂಬಾನೇ ಕೋಪದಲ್ಲಿ ಮಾತಾಡ್ತಾನೆ. ನ್ಯಾಷನಲ್ ಸೆಕ್ಯೂರಿಟಿಯ ಚೀಫ್ ನಿಂದ ಇಲ್ಲಿಗೆ ಬರೋಕ್ಕಾಗಲ್ವಂತೆ, ಹಾಸ್ಟೇಜ್ಗಳನ್ನ ಕಾಪಾಡೋಕ್ ನಿನ್ನ ಏನ್ ಬೇಕಾದ್ರೂ ಮಾಡೋಕ್ ಹೇಳಿದ್ರು ಅಂತ ಹೇಳೋವಾಗ ಇದೇಗ್ ಸಾಧ್ಯ, ಅವನು ಇದಕ್ಕೆ ಹೇಗ್ ಒಪ್ಕೋತಾನೆ ಅಂತ ಇವನು ಕೋಪದಲ್ಲಿ ಮಾತಾಡ್ತಾಳೆ. ಆಗ ಅವನು ನಿನ್ನಿಂದ ಆದಷ್ಟು ಟ್ರೈ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟಾಗ ಅದೇ ಸಮಯ ವಯಸ್ಸಾದ ವ್ಯಕ್ತಿ ನಮ್ ಹೀರೋಯಿನ್ ಫೋನ್ ಮಾಡಿ ನಾನು ಡಿಪಾರ್ಟ್ಮೆಂಟ್ ನಲ್ಲಿರೋ ಎಲ್ಲರ ಡೀಟೇಲ್ಸ್ ಟ್ರ್ಯಾಕ್ ಮಾಡಿದೆ, ಅದ್ರಲ್ಲಿ NIS ನ ಡೆಪ್ಯೂಟಿ ಚೀಫ್ ಮತ್ತೆ ಕ್ಯಾಪ್ಟನ್ ಜುಂಗ್ ತುಂಬಾ ಸಲ ಫೋನ್ ನಲ್ಲಿ ಮಾತಾಡಿರೋ ರೆಕಾರ್ಡ್ಸ್ ಇವೆ, ಮತ್ತೆ ಕ್ಯಾಪ್ಟನ್ ಜುಂಗ್ ನ ಅಕೌಂಟಿಗೆ ಒಂದು ದೊಡ್ಡ ಅಮೌಂಟ್ ಟ್ರಾನ್ಸ್ಫರ್ ಆಗಿರೋ ಡೇಟಾ ಇದೆ, ಅದನ್ನ ಇಟ್ಕೊಂಡು ಅವನು ತನ್ನ ಸಾಲನ ಕಂಪ್ಲೀಟ್ ಆಗಿ ತೀರ್ಸಿದಾನೆ ಅಂತ ಹೇಳೋವಾಗ ಇದನ್ನ ಕೇಳಿದ ತಕ್ಷಣ ಇವಳಿಗೂ ಅವನಿಗಳನ್ನ ನೋಡೋವಾಗೆಲ್ಲ ತುಂಬಾ ಗಾಬರಿ ಆಗ್ತಾ ಇದ್ದ. ಅದಕ್ಕೆ ಕಾರಣ ಏನು ಅನ್ನೋದು ಇವಾಗ ಅರ್ಥ ಆಗುತ್ತೆ. ಇವಾಗ ಕಮಿಷನರ್ ಇವಳ ಹತ್ರ ನಮ್ಗೆ 2 ಗಂಟೆ ಟೈಮ್ ಬೇಕಾಗುತ್ತೆ, ಸೊ ನೀನು ಅವನ ಜೊತೆ ಮಾತಾಡ್ತಾ ಸಸ್ಟೈನ್ ಮಾಡಕ್ಕಾಗತ್ತಾ ಅಂತ ಕೇಳಿದಾಗ ಅವನೇನು ತನ್ನ ಮುಖ ಮುಚ್ಕೊಂಡಿಲ್ಲ, ಇದರಿಂದಲೇ ಗೊತ್ತಾಗ್ತಾ ಇದೆ ಇದೊಂದು ಸೂಸೈಡ್ ಮಿಷನ್ ಅಂತ, ಸೊ ನೀವ್ ಏನ್ ಮಾಡ್ತೀರಾ ಅಂತ ಹೇಳಿ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಇದ್ ಮೇಲಿಂದ ಬಂದಿರೋ ಆರ್ಡರ್, ಸೊ ಅರ್ಥ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಆ ಮಿಲಿಟರಿ ಫೋರ್ಸ್ ಆ ವಿಲ್ಲನ್ ಇರೋ ಐಲ್ಯಾಂಡ್ ರೀಚ್ ಆಗಿ ಅವನ ಮೇಲೆ ತಾಲಿ ನಡ್ಸೋಕ್ ತಯಾರಾಗ್ತಾ ಇರ್ಬೇಕಾದ್ರೆ ಅವನೀಗ ನಮ್ ಹೀರೋಯಿನ್ ಕಾಲ್ ಮಾಡ್ತಾನೆ. ನಮ್ಮಿಂದ ಚೀಫ್ ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ಲಿಲ್ಲ, ಇನ್ನೂ ಹುಡುಕ್ತಾ ಇದೀವಿ ಅಂತ ಹೇಳೋವಾಗ ಅವನ ಗನ್ನನ್ ತಗೊಂಡೋಗ ರಿಪೋರ್ಟರ್ನ ತಲೆಗಿಡ್ತಾನೆ. ನೀನ್ ಅವ್ರ ವಿರುದ್ಧ ನ್ಯಾಯಕ್ಕಾಗೆ ಹೋರಾಡ್ತಾ ಇದೀಯ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ನನ್ನಿಂದ ನಿಂಗೆ ಹೆಲ್ಪ್ ಮಾಡಕ್ಕಾಗತ್ತೆ, ಸೊ ಹಾಸ್ಟೇಜ್ಗಳನ್ನ ಬಿಟ್ಬಿಡು, ಇದ್ರ ಹಿಂದೆ ಇರೋರಲ್ಲ ಯಾರು ಅಂತ ನಂಗೆ ಹೇಳೋ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಇದರಿಂದ ನಿನ್ ಕೆಲ್ಸನೇ ಹೋಗುತ್ತೆ ಅಂತ ಹೇಳೋವಾಗ ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ, ನಾನು ಆ ಲೇಡಿ ಕೇಸ್ನ ರೀಓಪನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸರಿ ಹಾಗಾದ್ರೆ ಕಮಿಷನರ್ನ ಇಲ್ಲಿಗೆ ಬರೋ ಕೇಳು ಅಂತ ಅವ್ರನ್ನ ಕ್ಯಾಮ್ರಾ ಮುಂದೆ ಕರೆಸಿ ನೀವು ಇವಳು ಹೇಳೋ ರೀತಿ ಈ ಕೇಸ್ನ ರೀಓಪನ್ ಮಾಡ್ತೀರಾ, ಇದನ್ನ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ತಗೋಬೋದ ಅಂತ ಹೇಳೋವಾಗ ಇವರು ಹೌದು ಖಂಡಿತ ಅಂತ ಹೇಳ್ಬಿಡ್ತಾರೆ. ಅದೇ ಸಮಯ ಚೀಫ್ಗೊಂದು ಮೆಸೇಜ್ ಬರುತ್ತೆ, ಆದ್ರಿಂದ ಅವರು ತುಂಬಾ ಗಾಬರಿಯಾಗಿ ತಕ್ಷಣನೇ ಚೆಕ್ ಮಾಡಿ ನೋಡ್ತಾರೆ. ಆವಾಗ ತಾನೇ ಗೊತ್ತಾಗತ್ತೆ ಆ ವಿಲ್ಲನ್
ಸಾರಿ ನಮ್ ಹೀರೋ ಇದುವರೆಗೂ ಇವ್ರ ನಡುವೆ ನಡೆದಿರೋ ಎಲ್ಲಾ ಕಾನ್ವರ್ಸೇಷನ್ ಯೂಟ್ಯೂಬ್ ರೀತಿನೇ ಇರೋ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಲೈವ್ ಆಗಿ ಸ್ಟ್ರೀಮ್ ಮಾಡಿದಾನಂತೆ. ಅದ್ನಿವಾಗ ನ್ಯೂಸ್ ಚಾನೆಲ್ಗಳು ಪಬ್ಲಿಷ್ ಮಾಡ್ತಾ ಅದ್ರ ಬಗ್ಗೆ ಮಾತಾಡೋಕ್ ಶುರು ಮಾಡಿದ್ದಾರೆ. 10 ಮಿಲಿಯನ್ಗೂ ಹೆಚ್ಚಿನ ಜನರು ಅದನ್ನೆಲ್ಲ ನೋಡಿದಾರಂತೆ. ಈ ವಿಷಯ ಗೊತ್ತಾದ ತಕ್ಷಣನೇ ಅಲ್ಲಿರೋ ಎಲ್ರೂ ಟಿವಿ ಚಾನೆಲ್ಸ್ಗೆಲ್ಲ ಫೋನ್ ಮಾಡಿ ಅದನ್ನ ತಡೆಯೋಕ್ ಟ್ರೈ ಮಾಡ್ತಾರೆ. ಆದ್ರೆ ಯಾವ್ದು ಕೆಲ್ಸಕ್ಕಾಗ್ತಾ ಇಲ್ಲ. ಕಮಿಷನರ್ ಅವನ್ನ ನೀನ್ ಯಾಕೆ ಈ ರೀತಿ ಮಾಡ್ದೆ ಅಂತ ಕೇಳೋವಾಗ, ಸಾರಿ ಇದ್ರ ಬಗ್ಗೆ ನಾನು ಮೊದ್ಲೇ ಹೇಳೋದನ್ನ ಮರ್ತು ಬಿಟ್ಟೆ ಅಂತ ಅವನು ಸಿಂಪಲ್ ಆಗಿ ಉತ್ತರ ಕೊಡ್ತಾನೆ. ನಮ್ ಹೀರೋಯಿನ್ ನೀನ್ ಈ ರೀತಿ ಮಾಡ್ತಾ ಇದ್ರೆ ನಿನ್ನ ನಾನು ಹೇಗ್ ನಂಬ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಅವನು ನೀನು ಕೂಡ ಸುಳ್ಳು ಹೇಳಿದ್ಯಾ, ಆ ನ್ಯಾಷನಲ್ ಸೆಕ್ಯೂರಿಟಿಯ ಚೀಫ್ ನ ನೀನಿನ್ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ಲಿಲ್ಲ ಅಂತ ಹೇಳಿರೋದು ಸುಳ್ಳು, ಅವ್ನು ಇಲ್ಲೇ ಇದ್ದಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ತಕ್ಷಣನೇ ರಿಪೋರ್ಟರ್ನ ಕಾಲಿಗೆ ಶೂಟ್ ಮಾಡಿ ಆ ಚೀಫ್ನ ನೀನ್ ಇದನ್ನೆಲ್ಲ ನೋಡ್ತಾ ಇದೀಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು, ನಿಂಗೆ ಇನ್ನೂ ಒಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ, 1 hour ನಲ್ಲಿ ಕ್ಯಾಮ್ರಾ ಮುಂದೆ ಬಾ, ಇಲ್ಲ ಅಂದ್ರೆ ಒಂದೊಂದು 10 ನಿಮಿಷಕ್ಕೂ ನನ್ನ ಹತ್ರ ಇರೋ ಒಬ್ಬೊಬ್ರು ಸಾಯ್ತಾ ಇರ್ತಾರೆ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ. ಇದನ್ನೆಲ್ಲ ಆ ಚೀಫು ನೋಡಿ ಸದ್ಯಕ್ಕೆ ಹೊರಗಡೆ ಬಂದಿರೋದು ಆ ಚೇರ್ಮನ್ ಹೆಸರು ಮಾತ್ರ. ಸೊ ಅವನೇ ಇದನ್ನೆಲ್ಲ ಮಾಡಿರೋದು ಅಂತ ಒಂದು ಸ್ಟೋರಿ ಸೆಟ್ ಮಾಡಿ ಮತ್ತೆ ಆಸ್ಟೇಜ್ಗಳ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ, ಅವ್ನ ಕತೆನ್ ಬೇಗ ಮುಗಿಸಿ ಅಂತ ಕೋಪದಲ್ಲಿ ಮಾತಾಡಿ ಈ ಚೇರ್ಮನ್ ನ ಹೊಡಿಯೋಕೆ ಬರ್ತಾನೆ. ಅದೇ ಸಮಯ ಅವನಿರೋ ಐಲ್ಯಾಂಡ್ ನಲ್ಲಿ ಎಲೆಕ್ಟ್ರಿಸಿಟಿಗೋಸ್ಕರ ಒಂದು ಜನರೇಟರ್ ಇರೋದನ್ನ ಕಂಡಿಡ್ದು ಅದನ್ನ ಡಿಸ್ಟ್ರಾಯ್ ಮಾಡಿದ್ರೆ ಈ ಬ್ರಾಡ್ಕಾಸ್ಟಿಂಗ್ ನ ನಿಲ್ಲಿಸಬಹುದು ಅಂತ ಪ್ಲಾನ್ ಮಾಡಿ ಸೆಕ್ರೆಟರಿನೂ ಅದನ್ನ ಎಕ್ಸಿಕ್ಯೂಟ್ ಮಾಡೋಕೆ ಆರ್ಡರ್ ಕೊಡ್ತಾನೆ. ಆಗ ನಮ್ ಹೀರೋಯಿನ್ ಅವನ್ನ ತಡೆದು ಅಲ್ಲಿರೋ ಆಸ್ಟೇಜ್ಗಳಲ್ಲಿ ಸಣ್ಣ ಮಕ್ಕಳು ಇದಾರೆ, ಅವ್ರು ಏನಾದ್ರೂ ತೀರ್ಕೊಂಡ್ರೆ ನೀನ್ ಅದಕ್ಕೆ ಜವಾಬ್ದಾರಿ ತಗೋತೀಯ ಅಂತ ಕೋಪದಲ್ಲಿ ಮಾತಾಡಿ ಮರ್ಯಾದೆಯಿಂದ ಆ ಚೀಫ್ನ ಇಲ್ಲಿಗೆ ಬರೋ ಕೇಳು ಅಂತ ಹೇಳಿದಾಗ ಅವನು ಸರಿ ಅಂತ ಹೇಳ್ತಾನೆ. ಅದೇ ಸಮಯ ವಯಸ್ಸಾದ ವ್ಯಕ್ತಿ ಟೆರರಿಸ್ಟ್ ಅಟ್ಯಾಕ್ ನಡೆದಿರೋ ಆ ಚೇರ್ಮನ್ ನ ಮನೆಗ್ ಬಂದಾಗ ಅಲ್ಲ ತೀರ್ಕೊಂಡಿರೋ ಲೇಡಿಯ ಎಲ್ಲಾ ಫೋಟೋಸ್ ಇವೆ. ಯಾಕಂದ್ರೆ ಇಷ್ಟು ದಿನ ಮನೆಯಲ್ಲಿ ಸ್ಟೇ ಮಾಡಿರೋದು ಆ ಲೇಡಿನೇ. ಇವ್ರ ಆ ಫೋಟೋಸ್ನೆಲ್ಲ ನೋಡಿ ಅವ್ಳು ಓದಿರೋ ಸ್ಕೂಲ್ ಯಾವ್ದು ಅಂತ ಕಂಡಿಡ್ಕೊಂಡು ಅಲ್ಲಿಗೆ ಬಂದು ಅವಳ ಬಗ್ಗೆ ವಿಚಾರಿಸ್ತಾರೆ. ಇವಾಗ ತಾನೇ ಗೊತ್ತಾಗುತ್ತೆ ಅವಳ ಪೂರ್ತಿಯಾದ ಹೆಸರು ಮಿನ್ ಹ್ಯೂನ್ಜು, ಮತ್ತೆ ಅವಳಿಗೆ ಒಬ್ಬ ಅಣ್ಣ ಇದ್ದಾನೆ, ಅವನನ್ನ ಬಿಟ್ರೆ ಅವಳಿಗೆ ಬೇರೆ ಯಾರು ಇಲ್ಲ ಅಂತ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವನ ಜೊತೆ ಮಾತಾಡಕ್ ಶುರು ಮಾಡಿದಾಗ ಆ ಚೀಫ್ ಇನ್ನೂ ಬರ್ಲಿಲ್ಲ ಅಂತ ರಿಪೋರ್ಟರ್ನ ಶೂಟ್ ಮಾಡೋಕ್ ಟ್ರೈ ಮಾಡ್ತಾನೆ. ಆಗ ಇವಳು ಅವನ್ನ ನಿಲ್ಸೋ ಕೇಳಿ ಕೊಲೆಗೆ ಸಂಬಂಧಪಟ್ಟಿರೋದು 4 ಆಫೀಸರ್ಸು ಮತ್ತೆ ಕ್ಯಾಪ್ಟನ್ ಜುಂಗ್ ಕೂಡ, ಅವ್ರಿಗೆ ಖಂಡಿತ ಶಿಕ್ಷೆ ಸಿಗುತ್ತೆ. ಸೊ ದಯವಿಟ್ಟು ಆಸ್ಟೇಜ್ಗಳನ್ನ ಬಿಟ್ಬಿಡು, ಅವ್ರನ್ನ ಏನೂ ಮಾಡಬೇಡ ಅಂತ ಕೇಳ್ಕೊತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ವಯಸ್ಸಾದ ವ್ಯಕ್ತಿ ಆ ಲೇಡಿದು ಕೆಲವು ಫೋಟೋಸು ಮತ್ತೆ ಅವ್ರ ಬಗ್ಗೆ ಡೀಟೇಲ್ಸ್ನ ನಮ್ ಹೀರೋಯಿನ್ಗೆ ಸೆಂಡ್ ಮಾಡ್ತಾರೆ. ಇದನ್ನ ನೋಡಿದ ತಕ್ಷಣ ನಮ್ ಹೀರೋಯಿನ್ ತುಂಬಾ ಶಾಕ್ ಆಗ್ತಾಳೆ. ನಿಂಗ್ ನಾನು ಪ್ರಾಮಿಸ್ ಮಾಡ್ತೀನಿ, ನಿಂಗೋಸ್ಕರ ನಾನೇ ಈ ಕೇಸನ್ನ ನಡೆಸಿ ನಿಂಗ್ ನ್ಯಾಯ ಸಿಗೋಗ್ ಮಾಡ್ತೀನಿ, ದಯವಿಟ್ಟು ಆಸ್ಟೇಜ್ಗಳನ್ನ ಬಿಟ್ಬಿಡು ಅಂತ ಮತ್ತೆ ಕೇಳ್ಕೊತಾಳೆ. ಇನ್ನೊಂದ್ ಕಡೆ ಮಿಲಿಟರಿ ಫೋರ್ಸು ಕೂಡ ಅವನಿರೋ ಬಿಲ್ಡಿಂಗ್ ಹತ್ರ ಬಂದು ಅಲ್ಲಿರೋ ಎಲ್ರನ್ನೂ ಶೂಟ್ ಮಾಡಿ ಕೊನೆಗೆ ಆ ಬಿಲ್ಡಿಂಗ್ ನ ಡೋರ್ಗ್ ಬಾಂಬ್ ಇಟ್ಟು ಈ ವಿಷಯನ ಇಲ್ಲಿರೋರ್ಗೆ ಅಪ್ಡೇಟ್ ಮಾಡ್ತಾರೆ. ಅದೇ ಸಮಯ ಅವನು ಕೂಡ ಕಿಡ್ನಾಪ್ ಮಾಡಿರೋ ಕೊರಿಯನ್ ಫ್ಯಾಮಿಲಿಯ ಮಗುನ್ ತಂದೆಗ್ ಬಾಂಬ್ ಕಟ್ಟಿ ಅವ್ರನ್ನ ಕ್ಯಾಮ್ರಾ ಮುಂದೆ ಕರ್ಕೊಬರ್ತಾನೆ. ಇವರು ಬ್ಲಾಸ್ಟ್ ಮಾಡೋಕ್ ಆರ್ಡರ್ ಕೊಡ್ಬಿಡ್ತಾರೆ. ಬಾಂಬು ಬ್ಲಾಸ್ಟ್ ಆಗಿ ಸ್ಟ್ರೀಮಿಂಗ್ ಕಟ್ ಆಗತ್ತೆ. ತಕ್ಷಣ ನಮ್ ಹೀರೋಯಿನ್ ಅವನು ಒಂದು ಬಾಂಬ್ ಇಟ್ಟಿದ್ದಾನೆ. ಸೊ ಸೋಲ್ಜರ್ಸ್ಗಳನ್ನ ಹೊರಗಡೆ ಹೋಗೋದ್ ಬೇಡ ಅಂತ ಹೇಳಿ ಆಸ್ಟೇಜ್ಗಳನ್ನ ಕಾಪಾಡಬೇಕು ಅಂತ ಮಾತಾಡುವಾಗ ಆ ಚೀಫ್ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೆ ಮುಂದುವರ್ಸೋಕೆ ಆರ್ಡರ್ ಕೊಟ್ಬಿಡ್ತಾನೆ. ನಮ್ ಹೀರೋಯಿನ್ ನಿಂದ ಇದನ್ನ ಸ್ವಲ್ಪನೂ ತಡ್ಕೊಳಕಾಗದೆ ಕೂಗಾಡ್ತಾ ಇರೋವಾಗ ಆ ಬಾಂಬು ಬ್ಲಾಸ್ಟ್ ಆಗಿ ಆ ಜಾಗನೇ ಟೋಟಲ್ ಆಗಿ ನಾಶ ಆಗತ್ತೆ. ಇದರಿಂದ ಎಲ್ಲಾ ಮುಗೀತು ಅಂತ ಎಲ್ರೂ ಸೈಲೆಂಟ್ ಆಗಿರೋವಾಗ ಇವಾಗ ತಾನೇ ನಮ್ ಹೀರೋಯಿನ್ ಒಂದ್ ವಿಷಯ ನೋಟ್ ಮಾಡ್ತಾಳೆ. ಥಾಯ್ಲೆಂಡ್ ನಲ್ಲಿ ಇವಾಗ ಮಧ್ಯಾಹ್ನದ ಸಮಯ, ಆದ್ರೆ ನಮ್ ಹೀರೋ ಇರೋ ಅವ್ನ ರೂಮಿನ ವಿಂಡೋನಲ್ಲಿ ಸಂಜೆ ಆಗೋ ರೀತಿ ಲೈಟ್ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ಸಂಜೆ ಆಗ್ತಾ ಇದೆ. ಇದೇಗ್ ಸಾಧ್ಯ? ಸೊ ಅವ್ನಿರೋದು ಇಲ್ಲೇ ಕೊರಿಯಾದಲ್ಲೇ ಅನ್ನೋ ವಿಷಯನ ಅರ್ಥ ಮಾಡ್ಕೊಂಡು ತಕ್ಷಣನೇ ಇದನ್ನ ಸೆಕ್ರೆಟರಿಗೆ ತಿಳಿಸ್ತಾನೆ. ಆಗ ಎಲ್ರೂ ಲಾಸ್ಟ್ 3 ದಿನದಲ್ಲಿ ನಮ್ ಹೀರೋ ಏನಾದ್ರೂ ಕೊರಿಯಾಗ್ ಬಂದಿರೋ ಚಾನ್ಸ್ ಇದೆಯಾ ಅಂತ ಚೆಕ್ ಮಾಡಕ್ ಶುರು ಮಾಡ್ತಾರೆ. ಅದೇ ಸಮಯ ಇದು ಯಾವ್ದು ಗೊತ್ತಿಲ್ಲದೆ ಆ 4 ಆಫೀಸರ್ಸು ಡ್ರಿಂಕ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಸೆಕ್ರೆಟರಿ ವಿಷಯ ತಿಳ್ಸಕಂತ ಕಾಲ್ ಮಾಡ್ತಾನೆ. ಆದ್ರೆ ಅವರು ಅಟೆಂಡ್ ಮಾಡ್ತಾ ಇಲ್ಲ. ಇನ್ನೊಂದ್ ಕಡೆ ವಯಸ್ಸಾದ ವ್ಯಕ್ತಿ ಆ ಲೇಡಿದು ಚಿಕ್ಕ ವಯಸ್ಸಿನಲ್ಲಿ ಒಂದು ಅನಾಥಾಶ್ರಮದ ಮುಂದೆ ತೆಗೆದಿರೋ ಒಂದು ಫೋಟೋನ್ ಫಾಲೋ ಮಾಡ್ತಾ ಅಲ್ಲಿಗೆ ಬಂದ್ ನೋಡಿದಾಗ ಆ ಜಾಗನ ಯಾವಾಗ್ಲೂ ಕೈ ಬಿಟ್ಟು ಅದಿವಾಗ ಹಾಲಾಗಿದೆ. ಸರಿ ಅಂತ ಹೊಲ್ಗಡೆ ಬಂದು ಹುಡ್ಕೋಕ್ ಶುರು ಮಾಡ್ತಾರೆ. ಆದ್ರಲ್ಲಿ ಯಾರು ಇಲ್ಲ. ಹಾಗೆ ಹುಡುಕ್ತಾನೆ ಇರ್ಬೇಕಾದ್ರೆ ಕೊನೆಗೆ ಇವ್ರಿಗೆ ಕ್ಯಾಪ್ಟನ್ ಜುಂಗ್ನ ಬಾಡಿ ಸಿಗುತ್ತೆ. ಸೊ ನಮ್ ಹೀರೋ ಇಲ್ಲೇ ಇದ್ಕೊಂಡು ಥಾಯ್ಲೆಂಡ್ ನ ಒಂದು ಸರ್ವರ್ ನಿಂದ ವಿಡಿಯೋನ ಬ್ರಾಡ್ಕಾಸ್ಟ್ ಮಾಡಿ ಇಷ್ಟು ವಿಷಯಗಳನ್ನು ಮಾಡಿದಾನೆ ಅಂತ ಈ ವಯಸ್ಸಾದ ವ್ಯಕ್ತಿ ಅರ್ಥ ಮಾಡ್ಕೊಂಡು ನಮ್ ಹೀರೋ ಎಲ್ಲಿ ಅಂತ ನೋಡಿದಾಗ ಅವನಿಗ ಡೈರೆಕ್ಟ್ ಆಗಿ ಕಮಿಷನರ್ ಆಫೀಸ್ಗೆ ಬಂದು ಸೆಕ್ಯೂರಿಟೀಸ್ನೆಲ್ಲ ದಾಟ್ಕೊಂಡು ಲಿಫ್ಟ್ ಬರ್ತಾನೆ. ಹಾಗೆ ಬಂದ್ಮೇಲೆ ನೀವ್ ಇಷ್ಟು ದಿನ ನಂಗೆ ಮಾಡಿದ್ದೆಲ್ಲ ಸಾಕು, ಇಲ್ಲಿಂದ ಹೊರಡಿ ಅಂತ ತನ್ನ ಕಡೆಯವ್ರನ್ನೆಲ್ಲ ಕಳ್ಸಿ ಇವಾಗ ಇವನು ಮೇಲ್ ಬರ್ತಾ ಇರೋವಾಗ ಇಲ್ಲಿ ಇವ್ರು 1-2 ದಿನಕ್ಕೆ ಮುಂಚೆ ನಮ್ ಹೀರೋ ಒಂದು ಕಾರ್ಗೋ ಫ್ಲೈಟ್ ನಲ್ಲಿ ಕೊರಿಯಾಗ್ ಬಂದಿರೋ ವಿಷಯನ ಕಂಡಿಡಿದ ತಕ್ಷಣನೇ ಆ ವಯಸ್ಸಾದ ವ್ಯಕ್ತಿನೂ ಅಲ್ಲಿ ಸಿಗಾಕೊಂಡಿರೋ ಆಸ್ಟೇಜ್ಗಳನ್ನೆಲ್ಲ ಕಾಪಾಡಿ ಅವನಿವಾಗ ಹೊರಟಿರೋ ವಿಷಯನ ನಮ್ ಹೀರೋಯಿನ್ ಇನ್ಫಾರ್ಮ್ ಮಾಡ್ತಾರೆ. ತಕ್ಷಣ ಇವನು ಆ ಸೆಕ್ರೆಟರಿ ಹತ್ರ ಚೀಫ್ ಮತ್ತೆ ಚೇರ್ಮನ್ ಎಲ್ಲಿದ್ದಾರೆ ಅಂತ ಕೇಳ್ಕೊಂಡು ಆ ಕಡೆ ಬರ್ತಾ ಇರ್ಬೇಕಾದ್ರೆ ಇವನು ತನ್ನ ಬಾಡಿಗೆ ಒಂದು ದೊಡ್ಡ ಬಾಂಬ್ ನ ಅಟ್ಯಾಚ್ ಮಾಡ್ಕೊಂಡು ಆ ಬಿಲ್ಡಿಂಗ್ ನ ಟಾಪ್ ಫ್ಲೋರಿಗೆ ಬಂದು ಅಲ್ಲಿರೋ ಗಾರ್ಡ್ಸ್ ನೆಲ್ಲ ಹೊಡೆದಾಕಿ ಕೊನೆಗೆ ಆಫೀಸರ್ಗಳಿರೋ ರೂಮಿಗೆ ಬರ್ತಾನೆ. ಆಗ ಚೇರ್ಮನ್ ಏನೋ ಮಾತಾಡೋಕ್ ಬಂದಾಗ ಇನ್ಮೇಲೆ ನಿನ್ ಬಾಯಿಂದ ಒಂದ್ ಮಾತು ಬರಬಾರ್ದು, ಹಾಗೆ ಬಂದ್ರೆ ನಿನ್ ಕತೆ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಆ ಬಾಂಬಿಗ ಡಿಟನೇಟರ್ ನ ಹೊರಗಡೆ ತೆಗಿತಾನೆ. ಆ ಚೇರ್ಮನ್ ಸುಮ್ನಿರ್ದೆ ಮತ್ತೆ ಮಾತಾಡೋಕ್ ಟ್ರೈ ಮಾಡಿದಾಗ ಸಿಂಪಲ್ ಆಗಿ ಇವನು ಅವನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಅದೇ ಟೈಮ್ ಸ್ಪೆಷಲ್ ಫೋರ್ಸಸ್ ಎಲ್ಲ ಆ ಬಿಲ್ಡಿಂಗ್ ಸುತ್ತಲೂ ಆವರ್ಸ್ಕೊತಾ ಇದೆ. ಇಲ್ಲಿ ನೀವು ನನ್ನ ತಂಗಿನ ಕೊಂದು ಒಂದು ದೊಡ್ಡ ತಪ್ಪು ಮಾಡ್ಬಿಟ್ರಿ ಅಂತ ಮಾತಾಡೋವಾಗ
ಆ ಚೀಫ್ ನಮ್ಮನ್ನ ಕ್ಷಮಿಸ್ಬಿಡು, ನಿಂಗೇನ್ ಬೇಕು ಅಂತ ಕೇಳೋ, ನಿಂಗೇನ್ ಸಿಕ್ಕಿದ್ರೆ ನಮ್ಮನ್ನ ಸುಮ್ಮನೆ ಬಿಡ್ತೀಯಾ ಅಂತ ಕೇಳ್ತಾನೆ. ಅದನ್ನ ನೀನು ನನ್ನ ತಂಗಿ ಹತ್ರ ಕೇಳು, ನಾವೆಲ್ಲರೂ ಸೇರಿ ಒಟ್ಟಿಗೆ ಕೇಳೋಣ ಅಂತ. ಆ ಬಾಂಬ್ನ ಆಕ್ಟಿವೇಟ್ ಮಾಡಿದಾಗ ಅಲ್ಲಿಗೆ ನಮ್ ಹೀರೋಯಿನ್ ಬರ್ತಾಳೆ. ನೀನ್ ಸಾಯ್ಬಾರ್ದು ಅಂದ್ರೆ ಇಲ್ಲಿಂದ ಹೋಗು ಅಂತ ಇವ್ನು ಹೇಳ್ತಾನೆ. ಅದಕ್ಕೆ ಅವಳು ನೀನು ಏನಕ್ಕೆ ಕರೆಸ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತು. ನಿನ್ ತಂಗಿ ಸಾಯೋವಾಗ ಅವಳ ಜೊತೆ ಇದ್ದದ್ದು ನಾನೇ ಅವಳನ್ನ ಸಾಯೋಕ್ ಬಿಟ್ಟೆ ಅಂತ. ನಿಂಗಿರೋದ್ ಬರೀ ಒಂದೇ ದಾರಿಯಲ್ಲ, ಹೀಗ್ ಮಾಡ್ಬೇಡ, ನಾವಿಬ್ರು ಸೇರಿ ನಿಜನೆಲ್ಲ ಹೊರಗಡೆ ತರೋಣ ಅಂತ ಮಾತಾಡ್ತಾ ಇರೋವಾಗ ಅವಳ ಸಾವಿಗೆ ಕಾರಣ ನೀನಲ್ಲ, ನಾನೇ ಈ ಆಫೀಸರ್ಗಳು ಸೀಕ್ರೆಟ್ ಆಗಿಟ್ಟಿರೋ ಫೈಲ್ಸ್ನ ನನ್ನ ಬಿಸ್ನೆಸ್ಗೋಸ್ಕರ ಕದಿಯೋ ಕೇಳ್ದೆ. ಅವಳು ಅದೇ ರೀತಿ ಮಾಡಿದ್ಲು, ಅದೇ ಅವಳ ಸಾವಿಗೆ ಕೂಡ ಕಾರಣವಾಗಿತ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ ಹೊರಗಡೆಯಿಂದ ಸ್ಪೆಷಲ್ ಫೋರ್ಸಸ್ ಎಲ್ಲ ನಮ್ ಹೀರೋನ್ ಮೇಲೆ ಗುರಿ ಇಡ್ತಾ ಇದಾರೆ. ಆಗ ನಮ್ ಹೀರೋಯಿನು ಅವನಿಗೆ ಮರೆಯಾಗಿ ನಿಂತು ಹೀಗ್ ಮಾಡ್ಬೇಡ ಅಂತ ಆರ್ಗ್ಯೂ ಮಾಡಕ್ ಶುರು ಮಾಡ್ತಾಳೆ. ಇದರಿಂದ ಅವನು ಕೋಪದಲ್ಲಿ ಇಲ್ಲಿಂದ ಹೋಗು ಅಂತ ಅವಳಿಗೆ ಗನ್ ತೋರಿಸ್ದಾಗ ಇದ್ರೂ ಇವಳು ಅವನ್ನ ಸಮಾಧಾನ ಮಾಡೋಕ್ ಟ್ರೈ ಮಾಡ್ತಾಳೆ. ಆಗ ಅವನು ಆ ಗನ್ನ ಚೀಫನ್ ಕಡೆ ತಿರುಗಿಸ್ದಾಗ ತಕ್ಷಣನೇ ಸ್ಪೆಷಲ್ ಫೋರ್ಸಸ್ ಎಲ್ಲ ಅವ್ನ ತಲೆಗೆ ಶೂಟ್ ಮಾಡಿ ನಮ್ ಹೀರೋನ ಅಲ್ಲೇ ಸಾಯಿಸ್ಬಿಡ್ತಾರೆ. ಇವಾಗ ತಾನೆ ಒಂದೊಂದ್ ಸಣ್ಣ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ. ಆ ಚೇರ್ಮನ್ ನಮ್ ಹೀರೋ ಕೊಡ್ತಾ ಇರೋ ಕಾಟನ ತಡ್ಕೊಳಕ್ಕಾಗ್ದೆ ಅವನ್ನ ಏನಾದ್ರೂ ಮಾಡ್ಬೇಕು ಅಂತ ತನ್ನ ತಂಗಿನ ಅವ್ರ ಬಗ್ಗೆ ಇರೋ ಸೀಕ್ರೆಟ್ ಫೈಲ್ಸ್ ನ ತರೋ ಕೇಳ್ದಾಗ ಅವಳು ಒಂದ್ ಪೆನ್ ಡ್ರೈವ್ ನಲ್ಲಿ ಅದನ್ನ ತಗೊಬಂದ್ ಕೊಟ್ಟಿರ್ತಾಳೆ. ಆದ್ರೆ ಇವನು ಹೀಗ್ ಮಾಡೋದ್ ಬೇಡ, ಇದರಿಂದ ನಿನ್ ಪ್ರಾಣಕ್ಕೆ ಅಪಾಯ ಉಂಟಾಗತ್ತೆ ಅಂತ ಅದನ್ನ ಅವಳಿಗೆ ವಾಪಸ್ ಕೊಡೋವಾಗ ಪರವಾಗಿಲ್ಲ ತಗೊಂಡೋಗೋ, ಆದಷ್ಟು ಬೇಗ ಇದನ್ನೆಲ್ಲ ಮುಗಿಸಿ ನಾವಿಬ್ರು ಎಲ್ಗಾದ್ರೂ ತುಂಬಾ ದೂರ ಹೊರಟೋಗೋಣ ಅಂತ ಇಬ್ರು ಮಾತಾಡ್ಕೊಂಡಿರ್ತಾರೆ. ಇವಾಗ ಫೋರ್ಸಸ್ ಎಲ್ಲ ಆಫೀಸರ್ಗಳನ್ನ ಸೇಫ್ ಆಗಿ ಹೊರಗಡೆ ಕರ್ಕೊ ಬಂದಾಗ ಅಲ್ಲಿಗೆ ನಮ್ ಹೀರೋಯಿನ್ ಬಂದು ನಾನು ಈ ಕೇಸ್ನ ರಿಓಪನ್ ಮಾಡ್ತೀನಿ, ನಿಮ್ನ ಜೈಲಿಗೆ ಕಳಿಸ್ತೀನಿ, ಒಂದು ಒಳ್ಳೆ ಲಾಯರ್ನ ಹೈರ್ ಮಾಡ್ಕೊಳ್ಳಿ ಅಂತ ಹೇಳೋವಾಗ ಆ ಚೀಫ್ ಇವಳನ್ನ ಬೈದು ಅಲ್ಲಿಂದ ಹೊರಟೋಗ್ತಾನೆ. ಇದೆಲ್ಲ ಮುಗಿದು ಕೆಲವು ದಿನಗಳ ನಂತರ ನಮ್ ಹೀರೋಯಿನ್ ಮತ್ತೆ ಆ ವಯಸ್ಸಾದ ವ್ಯಕ್ತಿ ನಮ್ ಹೀರೋ ಮತ್ತೆ ಅವನ ತಂಗಿಯ ಸಮಾಧಿನಲ್ಲಿ ಕುಂತಿರ್ಬೇಕಾದ್ರೆ ಇವಳ ಹತ್ರ ಸೀಕ್ರೆಟ್ ಫೈಲ್ಸ್ ಇರೋ ಪೆನ್ ಡ್ರೈವ್ ಇದೆ. ಇದೇ ಇವಳಿಗೆ ಸಿಕ್ತು ಅಂದ್ರೆ ನಮ್ ಹೀರೋ ಸಾಯೋವಾಗ ಅವನ ಜೊತೆನೆ ಆ ಪೆನ್ ಡ್ರೈವ್ನು ಕೂಡ ತಗೊಬಂದಿರ್ತಾನೆ. ಅದು ಇವಳ ಕೈಗೆ ಸಿಕ್ಕಿ ಅದ್ನಿಟ್ಕೊಂಡು ಆ ಕೇಸ್ನು ರಿಓಪನ್ ಮಾಡಿ ಆ 3 ಆಫೀಸರ್ಸ್ಗಳನ್ನು ಇವಾಗ ಕೋರ್ಟ್ಗೆ ಬರೋಗ್ ಮಾಡ್ತಾಳೆ. ಕೋರ್ಟ್ನಲ್ಲಿ ಎಲ್ಲಾ ಎವಿಡೆನ್ಸ್ಗಳನ್ನು ಸಬ್ಮಿಟ್ ಮಾಡಿ ಮಿಲಿಟರಿ ಮತ್ತೆ ಗವರ್ಮೆಂಟ್ನ ಭ್ರಷ್ಟಾಚಾರದಿಂದ ಕೊಲೆ ಮಾಡಲ್ಪಟ್ಟ ಹ್ಯೂನ್ ಜೂನ ಈ ಒಂದು ಕೇಸ್ನಲ್ಲಿ ನಾನು ಹೇಳೋದಲ್ಲ ಸತ್ಯನ್ ಬಿಟ್ಟು ಬೇರೇನೂ ಇಲ್ಲ ಅಂತ ಹೇಳೋವಾಗ ಈ ಮೂವಿನೂ ಕೂಡ ಇಲ್ಲಿಗೆ ಮುಗಿತಾ ಇದೆ. ಬೇರೇನೋ ಆಫೀಸರ್ಸ್ಗಳು ಮಾಡಿರೋ ಕೃತ್ಯಗಳು ಸಾಬೀತಾಗಿ ಅದಕ್ಕೆ ಶಿಕ್ಷೆ ಸಿಕ್ಕಿ ಅವ್ರೀಗ ಜೈಲ್ಗೆ ಹೋಗಿರ್ತಾರೆ. ಇಷ್ಟೇ ಈ ಮೂವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೋಸ್ಕರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.